ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಠಾರಿ. ನನ್ನ ಮನಸ್ಸು ಹಾಡಿದೆ ತಿತ್ತಲಿ ತಿತ್ತಲಿ, ನಿನ್ನೆ ನೋಡಿದೆ ತಿತ್ತಲಿ ತಿತ್ತಲಿ. ಪಾಚಿ ಕಪ್ಪಿ ಹಿಡ್ಕೋರನ್ನ, ಓಪನ್ನು ಮಾಡೋರನ್ನ, ನನ್ನೆದೆ ಲೆಟರನ್ನ. ನೀ ನನ್ನ ಬೇಗಂ ಕಣೆ, ನಾನೇ ಸುಲ್ತಾನ. ನನಗೆ ರಚಿತಾ ರಾಮ್ ಅಂದ್ರೆ ಬಹಳ ಪ್ರೀತಿ, ತುಂಬಾ ಇಷ್ಟ ನನಗೆ ಈ ಹಾಡು ಅಂತಂದ್ಬಿಟ್ಟು ಶಿ ಹಗ್ಡ್ ಮೀ ಅಂಡ್ ಶಿ ಕಿಸ್ಡ್ ಮೀ ಅಂಡ್ ಶಿ ಡಿಡ್ ಆಲ್ ದಿಸ್. ಶಿ ಸೇ ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ಬೆಸ್ಟ್ ಅಂತೆಲ್ಲ ತುಂಬಾ ಸ್ನಾನ ಎಲ್ಲ ಮಾಡಿದ್ದೀರಾ? ಮಾಧವ ಅಂತ ಒಂದು ಹಾಡು ಹಾಡಿದೆ, ನಮ್ಮ ರಾಜವನಂದ ಸ್ವಾಮಿ ನನ್ನ ಗುರುಗಳು ಹೇಳ್ಕೊಟ್ಟಿದ್ದು, ಅವರೇ ಕಂಪೋಸ್ ಮಾಡಿರೋ ಹಾಡು. ಮಾಧವ ನಿನ್ನ ಕೊರಳಿನ ಭಾವವ. ಈ ಹಾಡು ಯೋಗರಾಜ್ ಭಟ್ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟು, ಯಾರು ಈ ಹುಡುಗಿ ಕರೆಸಿ ಅಂತ ಫಸ್ಟ್ ಅವ್ರು ಫೋನ್ ಮಾಡಿದ್ರೆ, ನಾನು ಯೋಗರಾಜ್ ಭಟ್ ಅಂದ್ರೆ ನಾನು ನಂಬ್ತಾನೆ ಇಲ್ಲ, ನಂದು ಯಾರೋ ಫ್ರೆಂಡು ಅನ್ಕೊಂಡು, ಹೌದಾ ನಾನು ಅಮಿತಾಬ್ ಬಚ್ಚನ್ ಅಂತ ಇದ್ದೀನಿ ಆಯ್ತಾ. ಶಾಕ್, ಪಾಗಲ್ಲಾಗ್ಬಿಟ್ಟೆವ್ನಿ ನಿನ್ನ ನೋಡಿ, ನಿನ್ನ ಹೆಸರು ಕೇಳೆ ನಿನ್ಕೊಂತದೆ ನರ ನಾಡಿ. ಓನೆ 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 ಓನೆ. ನನಗೆ ಆ ಹಾಡು ಸಿಕ್ಕಿದಾಗ ನನ್ನ ಕರಿಯರ್ ಸೆಟ್ ಆಗೋಯ್ತು. ಇನ್ನು ನಾನೇನಿದ್ರು ನೆಕ್ಸ್ಟ್ ಹಾಡ್ತಾನೆ BMW ಅಲ್ಲೇ ಬಾಡಿ ಗಾರ್ಡ್ಸ್ ಇಟ್ಕೊಂಡೇ ಬರೋದು ರೇಂಜ್ಗೆ ಅಷ್ಟು ಫೇಮಸ್ ಆಯ್ತು ಆ ಸಾಂಗ್. ಅಪ್ಪು ಸರ್ ಜೊತೆ ಮಾತಾಡಿದ್ದಂಥ ಕ್ಷಣಗಳಿದೆಯಲ್ಲ, ಹಿ ವಾಸ್ ಅ ವೆರಿ ಸ್ಪೆಷಲ್ ಪರ್ಸನ್. ಅವರ ಆರಾ, ಅವರ ಎನರ್ಜಿನೇ ಭಾಳ ಸ್ಪೆಷಲ್ ಇತ್ತು. ಸೊ ನಾನು ಸುಮ್ಮನೆ ಹಿಂಗೆ ಕೂತಿದ್ದೀನಿ, ದಿಢೀರ್ ಅಂತ ನಡ್ಕೊಂಡ್ ಬರ್ತಾ ಇದ್ದಾರೆ. ನಾನು ನೋಡಿದ್ರೆ ಅಪ್ಪು ಸರ್ ಅಂತ. ಆಮೇಲೆ ನಾನು ಮಧ್ಯದಲ್ಲಿ ಹೇಳಿದೆ ಅವ್ರಿಗೆ, ನಾನು ದೊಡ್ಡ ಮನೆ ಹುಡುಗ ಹಾಡು, ಅಯ್ಯೋ ನೀನು ಹಾಡಿರೋದ ಅಂತ ಬಂದು ಶೇಕ್ ಹ್ಯಾಂಡ್ ಮಾಡಿ ಕೈಯೇ ಹಿಂಗೆ ಇಟ್ಕೊಂಡು 5 ನಿಮಿಷ ಮಾತಾಡ್ಸಿದ್ರು. ಉಪ್ಪು ಹುಳಿ ಖಾರ ಅಂತ ಇಮ್ರಾನ್ ಸರ್ದಾರಿ ಅವ್ರ ಡೈರೆಕ್ಷನ್ನಲ್ಲಿ, ನಾನು ಮತ್ತೆ ಅಪ್ಪು ಕಾಂಬಿನೇಷನ್ ಒಂದು ಡುಯೆಟ್, ಅಂಡ್ ಅನುಶ್ರೀ ಡಾನ್ಸ್ ಮಾಡಿರೋದು. ರೋ ರೋ ರೋಮಿಯೋ ನಾನು ಅಪ್ಪು ಸರ್ ಹಿಂಗ್ ನೋಡಿದ್ರು ಅಂತ, ನಾನು ಅಂತ he said, ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಠಾರಿ. ಇವತ್ತು ನಮ್ಮ ಜೊತೆ ಸೆಲೆಬ್ರಿಟಿ ಟಾಪ್ ವಿತ್ ಪಬ್ಲಿಕ್ ನೆಕ್ಸ್ಟ್ ನ ವಿಶೇಷ ಕಾರ್ಯಕ್ರಮದಲ್ಲಿರುವಂತಹ ವಿಶೇಷ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಇವರು ನಯನ ಮನಸೆಳೆಯುವ ಅದ್ಭುತ ಪ್ರತಿಭಾನ್ವಿತ, ಕಿವಿಗೆ ಇಂಪು ನೀಡುವ ಸುಸ್ವರದ ಸುವಿಮತಿತ, ಎಲ್ಲರ ಹೃದಯವನ್ನು ಕದಿಯುವ ಮೋಹಕ ರೂಪಿತ. ಇವರೇ ನಮ್ಮೆಲ್ಲರ ಪ್ರೀತಿಯ ಸೂಪರ್ ಹಿಟ್ ಹಾಡುಗಳ ಮೂಲಕ ಎಲ್ಲರ ಮನವನ್ನು ಕದ್ದಿರುವಂತಹ ಕಣ್ಮನಿ ಸಂಗೀತ ರವೀಂದ್ರ ಅವರು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಮ್ಯಾಮ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ. ಏನು ರೂಪಕ ತಾರೆ, ಏನು ಮೋಹಕ ತಾರೆ ಅನ್ನೋ ಲೆವೆಲಿಗೆ ಬಿಲ್ಡಪ್ ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಹೇಗಿದ್ದೀರಾ ಮ್ಯಾಮ್? ನಾನು ಆರಾಮ್ ಚೈತನ್ಯ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಓಕೆ, ಇವಾಗ ನಿಮ್ಮ ಹೆಸರಲ್ಲೇ ಸಪ್ತ ಸ್ವರಗಳನ್ನೆಲ್ಲ ತುಂಬಿಕೊಂಡಿರುವಂತಹ ಸಂಗೀತ ಅನ್ನುವಂತ ಹೆಸರಿದೆ. ಇವತ್ತಿನ ನಾವು ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಇದ್ರೆ, ಒಂದೊಳ್ಳೆ ಸಂಗೀತದ ಜೊತೆ ಕಾರ್ಯಕ್ರಮ ಶುರು ಮಾಡೋಣ. ನೀವು ಭಕ್ತಿಗೀತೆ, ಮೆಲೋಡಿ ಸಾಂಗ್ ಅನ್ನೆಲ್ಲ ಹಾಡಿದ್ ನಾವು ನೋಡಿದ್ದೇವೆ. ಒಂದು ಜಬರ್ದಸ್ತ್ ಒಂದು ಡಾನ್ಸ್ ಸಾಂಗ್ ಮುಖೇನ ಇವತ್ತಿನ ಕಾರ್ಯಕ್ರಮ ಶುರು ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಶ್ಯೂರ್, 100%. ನಿಮ್ನ ನೋಡಿ ಹಾಡು ನನಗೆ ಹಾಡ್ಬೇಕು ಅನ್ಸ್ತದೆ. ಓಕೆನಾ? ನನ್ನ ಮನಸ್ಸು ಹಾಡಿದೆ ತಿತ್ತಲಿ ತಿತ್ತಲಿ, ನಿನ್ನೆ ನೋಡಿದೆ ತಿತ್ತಲಿ ತಿತ್ತಲಿ. ನನ್ನ ಮನಸ್ಸು ಹಾಡಿದೆ ತಿತ್ತಲಿ ತಿತ್ತಲಿ, ನಿನ್ನೆ ನೋಡಿದೆ ತಿತ್ತಲಿ ತಿತ್ತಲಿ. ಬಾರನ್ನ ರನ್ನ ರನ್ನ, ಪಾಚಿ ತಬ್ಬಿ ಹಿಡ್ಕೋರನ್ನ, ಓಪನ್ನು ಮಾಡೋರನ್ನ, ನನ್ನೆದೆ ಲೆಟರನ್ನ, ಫೇಸು ನೋಡ್ತಾ ನೋಡ್ತಾರನ್ನ, ಬೇಸು ವಾಯ್ಸ್ಗೆ ಬಿದ್ದೇರನ್ನ, ನಿನ್ನ ರೇಂಜ್ಗೆ ಕೊಡ್ತೀನ್ರನ್ನ, 100ಕ್ಕೆ 100ರನ್ನ, ನೀ ನನ್ನ ಬೇಗಂ ಕಣೆ, ನಾನೇ ಸುಲ್ತಾನ. ತಿತ್ತಲಿ 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 ತಿತ್ತಲಿ. ಆಕ್ಚುಲಿ ನಾವು ಸ್ಕೂಲಲ್ಲೆಲ್ಲ ಇರುವಾಗ ಎಷ್ಟು ಫೇಮಸ್ ಈ ಸಾಂಗ್ ಅಂತ ಹೇಳಿದ್ರೆ, ಕಾಲೇಜಲ್ಲಿ ಬರ್ಕೊಂಡೆಲ್ಲ ಬರ್ತಾ ಇದ್ವಿ ಸ್ಕೂಲಲ್ಲಿ ಇರುವಾಗ. ನೀವು ಸ್ಕೂಲಲ್ಲಿ ಇರುವಾಗ ಅಂದ್ರೆ ನನ್ಗೆ ತುಂಬಾ ವಯಸ್ಸಾಗಿರೋ ತರ ಅದು ಕೇಳಿಸುತ್ತೆ. ಇಲ್ಲ, ನಾವೊಂದು ಆಕ್ಚುಲಿ 10th 11th ಹಂಗಿರ್ಬೋದು. ನಾನು ಒಂದು ಅಕ್ಕಪಕ್ಕ ಅಕ್ಕಪಕ್ಕ ಎಲ್ಲ
ಓಕೆ, ಈ ತಿತಿಲಿ ತಿತಿಲಿ ಸಾಂಗ್ ಅಂತ ಬಂದಾಗ ತುಂಬಾ ಫೇಮ್ ಕೊಟ್ಟಿರುವಂತಹ ಸಾಂಗ್ ಅಂತ ಹೇಳ್ಬೋದು ನಿಮಗೆ ಅಲ್ವಾ? 100%. ಸೊ ಎಲ್ಲರ ಹಾರ್ಟ್ ಅಲ್ಲಿ ಒಂದು ತಿತಿಲಿಯನ್ನು ಮೂಡಿಸಿರುವಂತಹ ಸಾಂಗ್, ಚಿಟ್ಟೆ ಬಿಟ್ಟಿರುವಂತಹ ಸಾಂಗ್. ಮೊದಲಿಗೆ ಸಂಗೀತ ಅಂತ ಹೇಳಿ ಬಂದಾಗ ನಮಗೆ ನಿಮ್ಮ ನಗು ಆಗಿರ್ಬೋದು, ಮಾತಿನ ಶೈಲಿ ಆಗಿರ್ಬೋದು, ನಮಗೆ ತುಂಬಾ ನೆನಪಾಗುತ್ತೆ. ಹೇಗೆ ಕೆರಿಯರ್ ಸ್ಟಾರ್ಟ್ ಆಯ್ತು ಈ ಸಂಗೀತ ಜರ್ನಿ ಅನ್ನುವಂಥದ್ದು? ಸಂಗೀತದ ಜರ್ನಿ ನಾನು ಹುಟ್ಟಕ್ಕಿಂತ ಮುಂಚೆನೆ ಶುರುವಾಯ್ತು ಅಂತ ಹೇಳ್ತೀನಿ. ನಮ್ಮ ಅಮ್ಮನಿಗೆ ಒಂದು ಹೆಣ್ಮಗು ಹುಟ್ಟಬೇಕು ಅಂತ ಆಸೆ ಇತ್ತು. ಫಸ್ಟ್ ನನ್ನ ಅಣ್ಣ ಹುಟ್ಟಿದ, Okay. ಫ್ಯಾಮಿಲಿ ಎಲ್ಲ ಫುಲ್ ಖುಷಿ ಆಗೋಯ್ತು, ಗಂಡು ಮಗು ಹುಟ್ಟಿದಾನೆ ಅಂಡ್ ತುಂಬಾ ಮುದ್ದಾಗಿದ್ದ ಬೇರೆ ನೋಡಕ್ಕೆ. ಸೊ ಅವನಿಗೊಂದು 2-3 ವರ್ಷ ಆಗ್ತಿದ್ದಂಗೆ ಅಮ್ಮನಿಗೆ ಹೆಣ್ಮಗು ಬೇಕಾಯ್ತು, ಗಂಡು ಮಗು ಆಯ್ತು, ಇವಾಗ ಒಂದು ಹೆಣ್ಮಗು ಬೇಕು. ಅಂಡ್ ನನ್ನ ಅಜ್ಜನಿಗೆ ಅವರು 13 ಜನ ನೋಡ್ಕೊಂತಿದ್ರು ಮನೆಯಲ್ಲಿ, ಅವ್ರ ಮಕ್ಕಳು, ಅವರ ತಮ್ಮಂದ್ರು ಎಲ್ಲರನ್ನೂ ಸೇರಿ. ಸೊ ಮಕ್ಕಳನ್ನ ಸಂಗೀತ ಪಾಠ ಕಳಿಸೋ ಅಷ್ಟು ಅನುಕೂಲ ಇರಲಿಲ್ಲ, ಎಲ್ರಿಗೂ ಮಕ್ಕಳಿಗೆಲ್ಲ ಫೀಸ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ. ಸೊ ನಮ್ಮ ಅಮ್ಮನಿಗೆ ತುಂಬಾ ಇಷ್ಟ ಸಂಗೀತ ಅಂದ್ರೆ, ಬಟ್ ಕಳಿಸ್ತಾ ಇರ್ಲಿಲ್ಲ ಮನೆಯಲ್ಲಿ. ಸೊ ಅವ್ರಿಗೆ ಒಂದು ಆಸೆ ಇತ್ತು, ಅವ್ರಿಗೆ ಮದುವೆ ಆಗಿ ಅವ್ರಿಗೊಂದು ಹೆಣ್ಮಗು ಹುಟ್ಟಬೇಕು, ಅವಳಿಗೆ ಸಂಗೀತ ಅಂತ ಹೆಸರಿಡಬೇಕು, ಅವಳು ಸಿಂಗರ್ ಆಗ್ಬೇಕು ಅನ್ನೋದು. ಸೊ ನನ್ನ ಸಂಗೀತದ ಜರ್ನಿ ನಾನು ಹುಟ್ಟಕ್ಕಿಂತ ಮುಂಚೆನೇ ಶುರು ಆಗಿದೆ. ಅಂಡ್ ಫಾರ್ಚುನೇಟ್ಲಿ ನನಗೂ ಹುಟ್ಟಿದಾಗಿಂದ ಸಂಗೀತದ ಮೇಲೆ ಒಲವು ಜಾಸ್ತಿ. ಅಂಡ್ ಅದೇ ತರ ನಮ್ಮ ಅಪ್ಪ ಅಮ್ಮ ಕರೆಕ್ಟ್ ಟೈಮ್ಗೆ ಟ್ರೈನಿಂಗು, ಎಕ್ಸ್ಪೋಜರು ಎಲ್ಲ ಕೊಡೋ ತರ ಮಾಡಿದ್ರು. ಹಾಗಾಗಿ ನಾನು ಇವತ್ತಿಲ್ಲಿದ್ದೀನಿ. ವಾವ್, ಇವಾಗ ಹೊಟ್ಟೆಲಿ ಇರುವಾಗಲೇ ಒಂದು ಪ್ಲಾನಿಂಗ್ ಆಗೇ ಬಂದಿದೆ, ಇದು ಸಂಗೀತನೇ ಬರಬೇಕು ಅನ್ನುವಂಥದ್ದು. ಸೊ ಇವಾಗ ಎಷ್ಟು ಖುಷಿ ಇದೆ ಮನೇಲಿ. ಈ ಸಂಗೀತ ಇವಾಗ ಜಗತ್ತಿನ ಆದ್ಯಂತ, ವಿಶ್ವಾದ್ಯಂತ ಒಂದು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು. ಬಹುಮುಖ ಪ್ರತಿಭೆ, ಎಲ್ಲ ಭಾಷೆಗಳಲ್ಲೂ ಕೂಡ ಹಾಡಿದ್ದೀರಾ. ಎಷ್ಟು ಹೆಮ್ಮೆ ಇದೆ ಇವಾಗ ಮನೆಯಲ್ಲಿ? ಇಲ್ಲ, ನಮ್ಮ ಅಪ್ಪ ಅಮ್ಮನಿಗೆ ಹೆಂಗೆ ಅಂದರೆ, ಅಫ್ಕೋರ್ಸ್ ಎಲ್ಲ ಈ ಸಾಧನೆಗಳು ಮಾಡಿರೋದು ಇನ್ನು ಮುಂದೆ ಮಾಡಬೇಕಾದಂಥದ್ದು ತುಂಬ ಇದೆ, ಅದರೆಲ್ಲದ್ರ ಬಗ್ಗೆ ಅವ್ರಿಗೆ ತುಂಬ ಹೆಮ್ಮೆ ಇದೆ. ಬಟ್ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಮತ್ತು ನಾನು ಸುಮ್ಮನೆ ದೇವ್ರ ಮುಂದೆ ಕೂತ್ಕೊಂಡು ಹಾಡಿದ್ರು ಅಷ್ಟೇ, ಸುಮ್ಮನೆ ಹಾಲಲ್ಲಿ ಪ್ರಾಕ್ಟೀಸ್ ಮಾಡಿದ್ರು ಅಷ್ಟೇ, ಅವ್ರಿಗೆ ಅದೇನೇ ಸಿಕ್ಕಾಪಟ್ಟೆ ಖುಷಿ. ಅವ್ರಿಗೆ ನಾವು ಇಷ್ಟೆಲ್ಲ ದೊಡ್ಡ ಸ್ಟೇಜ್ ಮೇಲೆ ಇರೋದು, ಅಫ್ಕೋರ್ಸ್ ದೇ ಆರ್ ಪ್ರೌಡ್, ಬಟ್ ದೇ ಆರ್ ವೆರಿ ಹ್ಯಾಪಿ ದಟ್ ವಿ ಕ್ಯಾನ್ ಜಸ್ಟ್ ಸಿಂಗ್, ಮನ್ಸಾರೆ ಹಾಡ್ತೀವಿ ಅನ್ನೋದು ಬಹಳ ಇಷ್ಟ, ಖುಷಿ ಇದೆ ಅವ್ರಿಗೆ, ಅದೇ ಬಹಳ ಖುಷಿ ಇದೆ. ಓಕೆ, ಸಂಗೀತ ಅಂತ ಬಂದಾಗ ಇನ್ನೊಂದು ಸೂಪರ್ ಹಿಟ್ ಸಾಂಗ್ ನಮ್ಗೆ ಎಲ್ರಿಗೂ ನೆನಪಾಗೋದು ವಿಕ್ಟರಿ ಸಾಂಗ್ ಅಲ್ವಾ? ಎಷ್ಟು ಫೇಮಸ್ ಆಯ್ತು ಅಂತ ಹೇಳಿದ್ರೆ ಎಲ್ರು ಹುಡುಕೋ ಹಾಗೆ ಆಯ್ತು, ಯಾರಿದು ಸಂಗೀತ, ಯಾರಿದು ಸಂಗೀತ ಅಂತ ಹೇಳಿ. ಈ ವಿಕ್ಟರಿ ಸಾಂಗ್ ಬಗ್ಗೆ ಏನ್ ಹೇಳ್ತೀವಿ? ಅದು ನನ್ನ ಡೆಬ್ಯೂ ಸಾಂಗ್. ಓಕೆ, ನಾನು ಇಂಡಸ್ಟ್ರಿಗೆ ಬಂದಾಗ, ಅದೇ ನೀವು ಚಿಕ್ಕ ಮಕ್ಕಳಾಗ ರಿಯಾಲಿಟಿ ಶೋಸ್ ಫೇಮಸ್ ಇತ್ತು ಖಂಡಿತ, ಬಟ್ ನನಗೆ ಯಾವತ್ತೂ ರಿಯಾಲಿಟಿ ಶೋಸ್ಗೆ ಹೋಗಬೇಕು ಅನ್ನೋ ಆಸಕ್ತಿನೇ ಇರಲಿಲ್ಲ. ಅದ್ರ ಜೊತೆಗೆ ನಮ್ಮ ಅಣ್ಣ ಬಹಳ ಸ್ಟ್ರಿಕ್ಟ್ ಆಗಿ, ನೀನು ರಿಯಾಲಿಟಿ ಶೋಸ್ ಎಲ್ಲ ಹೋಗಬಾರ್ದು, ಅದೊಂದು ಬ್ರ್ಯಾಂಡಿಂಗ್ ತರ ಆಗ್ಬಿಡುತ್ತೆ, ಆ್ಯಂಡ್ ಅದಕ್ಕೆ ಲೈಫ್ ಸ್ಪ್ಯಾನ್ ಬಹಳ ಕಮ್ಮಿ, ಆ ಥರ ಒಂದಷ್ಟು ಅವನ ಒಂದು ಥಾಟ್ಸ್ ಏನಿದೆ ಅದನ್ನ ನನಗೆ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿದ್ದ. ಅದು ನಂಗೆ ಸ್ಟ್ರಾಂಗ್ ಆಗಿತ್ತು. ಸೊ ನಾನು ರಿಯಾಲಿಟಿ ಶೋಸ್ಗೆ ಹೋಗಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಸೊ ಇಂಡಸ್ಟ್ರಿಗೆ ಬಂದಾಗ ಬೇರೆ ಹೆಂಗ್ ಮೀಟ್ ಮಾಡ್ತೀರಾ ನೀವು? ನಾನಂತೂ ಮೈಸೂರಿಂದ ಬಂದಿದ್ದು, ಮೈಸೂರಿಂದ ಬೆಂಗಳೂರಿಗೆ ಬಂದ್ರೇನೆ ಒಂದು ದೊಡ್ಡ ಕಲ್ಚರಲ್ ಶಾಕ್ ಆಗಿಬಿಡುತ್ತೆ. ಏನಪ್ಪ ಇದೂರು, ಏನಪ್ಪ ಜನರು ಇಲ್ಲಿ ಅನ್ನೋ ಥರ. ಸೊ ಆ ಒಂದು ಪ್ರಾಸೆಸ್ ಇನ್ನೂ ಸ್ಲೋ ಮಾಡಿಬಿಡುತ್ತೆ ನಿಮ್ಮನ್ನ. ಬಟ್ ಅದರ ಟೈಮಲ್ಲಿ ನಾನು ತುಂಬ ಓಲ್ಡ್ ಸ್ಕೂಲ್ ಏನಂತೀರಾ ಥಾಟ್ ಪ್ರಾಸೆಸ್ ಆ್ಯಂಡ್ ಅಪ್ರೋಚಲ್ಲಿ ನನ್ನ ಮೆಂಟರ್ ಶಾಡ್ರಾಕ್ ಸಾಲಮನ್ ಅಂತ, ಈಸ್ ಅ ಫ್ಯಾಂಟಾಸ್ಟಿಕ್ ಪಿಯಾನಿಸ್ಟ್, ತುಂಬ ಭಾಳ ಫೇಮಸ್ ಬೇರೆ ಅವರು. ಅವ್ರು ನನಗೆ ಮೈಸೂರಿನಲ್ಲಿ ಪರಿಚಯ ಇದ್ರು, ಅವರು ಮೈಸೂರಿನವರು. ಅವ್ರು ನನಗೆ ಹೇಳಿದ್ರು, ನೀನೊಂದು ಡೆಮೋ ಮಾಡ್ಕೊ, ಒಂದು ಡೆಮೋ CD ಥರ ಮಾಡ್ಕೊ. CD ಇತ್ತು ಅವಾಗ, ಚಿಕ್ಕ ಮಗು CD ಇತ್ತು ಆಯ್ತಾ. ಸೊ ಆ CD-ನಲ್ಲಿ ಅವರು ನಿನಗೆ ಒಂದು 5 ಬೇರೆ ಬೇರೆ ಥರದ್ದು, ನೀನು ಯಾವ್ಯಾವ ಥರದ ಹಾಡು ಬಲ್ಲೆ ಅನ್ನೋಂಥ ಹಾಡುಗಳನ್ನೆಲ್ಲ ನೀನು ರೆಕಾರ್ಡ್ ಮಾಡ್ಕೊ. ಯಾರ್ಯಾರು ಪರಿಚಯ ಆಗ್ತಾರೆ, ನಾನು ಸುಮ್ಮನೆ ಸಿಂಗರು ಅನ್ನೋ ಬದಲು ಈ CD ಕೊಟ್ಬಿಟ್ಟು, ನಾನು ಸಿಂಗರು, ದಯವಿಟ್ಟು ನಾನು ಹಾಡು ಕೇಳಿ, ನಿಮ್ಗೆ ಇಷ್ಟ ಆದರೆ ನನಗೆ ಕೆಲಸ ಕೊಡಿ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ಡಿಡ್. ಯಾರೆಲ್ಲ ಸಿಕ್ಕಿದ್ರು ಅವ್ರೆಲ್ರಿಗೂ ನಾನು CD ಕೊಟ್ಟೆ, ನಾನು ಸಿಂಗರು ಸರ್, ದಯವಿಟ್ಟು ಒಂದು ಅವಕಾಶ ಕೊಡಿ ಅಂತ ಕೇಳಿದೆ. ಈ ಥರ ನನಗೇ ಗೊತ್ತಿಲ್ದಂಗೆ ಆ CD ಎಲ್ಲೆಲ್ಲೋ ಟ್ರಾವೆಲ್ ಮಾಡ್ತಾ ಹೋಯ್ತು. ಹಂಗೆ ರೀಚ್ ಆಗಿದ್ದು ಯೋಗರಾಜ್ ಭಟ್ ಅವ್ರ ಕೈಯಲ್ಲಿ. ಅವ್ರಿಗೆ ನಾನು ಅದರಲ್ಲಿ ಮಾಧವ ಅಂತ ಒಂದು ಹಾಡು ಹಾಡಿದ್ದೆ, ನಮ್ಮ ರಾಜಾನಂದ ಸ್ವಾಮಿ ನನ್ನ ಗುರುಗಳು ಹೇಳ್ಕೊಟ್ಟಿದ್ದು, ಅವರೇ ಕಂಪೋಸ್ ಮಾಡಿರೋ ಹಾಡು. ಸೊ ಈ ಹಾಡು ಯೋಗರಾಜ್ ಭಟ್ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟು, ಯಾರು ಈ ಹುಡುಗಿ ಕರ್ಸಿ ಅಂತ. ನಾನು ಆ CD ಮೇಲೆ ನನ್ನ ಫೋನ್ ನಂಬರ್ ಬೇರೆ ಬರ್ದಿದ್ದೆ. ಫೋನ್ ನಂಬರ್ ಬರ್ದಿದ್ದೆ. ಸೊ ಅವ್ರು ಫೋನ್ ಮಾಡಿ ನನಗೆ ಕರ್ಸಿದ್ರು, ಮೈಸೂರಿಂದ ಫೋನ್ ಮಾಡಿ. ಫಸ್ಟ್ ಅವ್ರು ಫೋನ್ ಮಾಡಿದ್ರೆ, ನಾನು ಯೋಗರಾಜ್ ಭಟ್ ಅಂತ ನಾನು ನಂಬ್ತಾನೆ ಇಲ್ಲ, ನಂದು ಯಾರೋ ಫ್ರೆಂಡು ಅನ್ಕೊಂಡು, ಹೌದಾ ನೀವು ಯೋಗರಾಜ್ ಮಾಡ್ತಾ ಇದ್ದಾರೆ, ನಾನು ಅಮಿತಾಬ್ ಬಚ್ಚನ್ ಅಂತ ಇದ್ದೀನಿ ಆಯ್ತಾ. ಅವರು ಶಾಕ್, ಇದ್ಯಾರಪ್ಪ ಈ ಹುಡುಗಿ ಹಿಂಗೆ ಮಾತಾಡ್ತಿದ್ದಾಳೆ, ನಿಜವಾಗ್ಲಮ್ಮ ಅಂತಂದ್ರೆ. ಆಮೇಲೆ ನಾನು, ಅಯ್ಯೋ
ನಿಜವಾಗ್ಲೂ ಯೋಗರಾಜ್ ಭಟ್ ಫೋನ್ ಮಾಡಿದಾರಾ ಅಂತ ಅಂದ್ಬಿಟ್ಟು, ಸರ್ ಸಾರಿ ಸರ್, ನಾನು ಯಾರೋ ಫ್ರೆಂಡ್ ತಮಾಷೆ ಮಾಡೋಕ್ಕೆ ಫೋನ್ ಮಾಡ್ತಾ ಇದ್ದಾನೆ ಅಂದ್ಕೊಂಡೆ, ಸರ್ ಖಂಡಿತ ಬರ್ತೀನಿ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ಲಿ ನಾನು ಹೊರಟು ಹೋದೆ ಅವ್ರ ಮನೆಗೆ. ನನ್ನ ತಂದೆ ಜೊತೆ ಹೋದೆ. ಅವರು ಹೇಳಿದ್ರು ತುಂಬ ಚೆನ್ನಾಗಿ ಹಾಡ್ತೀಯಾ, ಆ್ಯಕ್ಟಿಂಗ್ ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಸರ್ ಆ್ಯಕ್ಟಿಂಗ್ ಬರಲ್ಲ, ನೀವು ಅದೇ ಸಿನಿಮಾದಲ್ಲಿ ನಾನು ಹಾಡ್ಸಿ ಅಂತ ಹೇಳಿದೆ ನಾನು. ದೆನ್ ಹಿ ವಾಸ್ ಹ್ಯಾಪಿ ದಟ್ ಐ ವಾಸ್ ಸೋ ಕ್ಲಿಯರ್, ನನಗೆ ಡಿಸ್ಟ್ರಾಕ್ಷನ್ಸ್ ಇಲ್ಲ ಅಂತಂದ್ಬಿಟ್ಟು ಅವ್ರಿಗೇನೋ ಇಷ್ಟ ಆಯಿತು. ದೆನ್ ಅವರೇ ಪಾಪ ಖುದ್ದಾಗಿ ನನ್ನ CD-ನ ಆವಾಗಿನ ಎಲ್ಲ ಪ್ರಚಲಿತ ದ ಮೋಸ್ಟ್ ಹ್ಯಾಪನಿಂಗ್ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಅವರ ಮ್ಯಾನೇಜರ್ ಕೈಲಿ ಅವರೇ ಖುದ್ದಾಗಿ ಆ ಎಲ್ಲ CD-ನ ಕಾಪಿ ಮಾಡಿಸಿ ಕಳ್ಸಿದ್ರು, ನನ್ನ ಮುಂದೆನೇ ಕಳಿಸಿದ್ರು. ಸೊ ಹಿಂಗೆ ರೀಚ್ ಆಗಿದ್ದು ಅರ್ಜುನ್ ಜನ್ಯ ಅವ್ರ ಕೈಯಲ್ಲಿ ಆ CD. ಅವ್ರು ಕೇಳಿದ್ರು, ಅವ್ರಿಗೆ ಇಷ್ಟ ಆಯಿತು, ನನಗೆ ಫೋನ್ ಬಂತು, ನನ್ನ ಫಸ್ಟ್ ಸಾಂಗ್ ನನಗೆ ಸಿಕ್ತು. ಓಕೆ, ಇವಾಗ ಆ ಫಸ್ಟ್ ಸಾಂಗಲ್ಲಿ ಇಷ್ಟು ಮೆಮೊರೀಸ್ ಇದೆಲ್ಲ, ಆ ಒಂದು ಲೈನ್ ಬೇಕಲ್ಲ ನಮಗೆ? 100%. ಪಾಗಲ್ಲಾಗ್ಬಿಟ್ಟೆವು ನೀ ನಿನ್ನ ನೋಡಿ, ನಿನ್ನ ಹೆಸರು ಕೇಳೆ ನಿಂತ್ಕೊಂತದೆ ನರ ನಾಡಿ, ನೀ ಕೊಟ್ಟಿರು ಪಡಿಡಿ ನಾ ಬಂದೆ ಓಡಿ ಓಡಿ, ಬಾಬಾರ ನನ್ನ ಲೇಡಿ ಆಗೋಣ ಮಮ್ಮಿ ಡಾಡಿ, ಚಿಲಕ ಸುಲಭ ಎಳಕ ಬಾಬೇಗರೆ ಇನ್ನು ಹತ್ತಿರ ಓನೆ 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 ಚಿನ್ನ ಮುದ್ದು ಓನೆ 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 ಓನೆ. ಓಕೆ, ವಾವ್. ಮಿಕಾ ಸಿಂಗ್ ಕೂಡ ಇದೇ ಟೈಮಲ್ಲಿ ಅವರು ಕೂಡ ಕನ್ನಡದಲ್ಲಿ ಹಾಡಿರುವಂಥದ್ದು ಅಲ್ವಾ? ನೋಡಿ, ನನ್ನ ಡೆಬ್ಯೂ, ಮಿಕಾ ಸಿಂಗ್ ಡೆಬ್ಯೂ ಒಟ್ಟಿಗೆ ಆಯ್ತು. ಇವಾಗ ಮಿಕಾ ಸಿಂಗ್ ಅಂತ ಹೇಳಿ ಬಂದಾಗ ನಮಗೆ ಅವ್ರ ಸಾಂಗು ಕೂಡ ಸಿಕ್ಕಾಪಟ್ಟೆ ಫೇಮಸ್. ಸಂಗೀತ ಅವರು ಅಂತ ಬಂದಾಗ ಅವ್ರದೇ ಹಾದಿಯಲ್ಲಿ ಹೋಗ್ತಾ ಇರುವಂಥದ್ದು. ಓಕೆ, ಇವಾಗ ಓನೆ ಓನೆ ಸಾಂಗ್ ಸೂಪರ್ ಹಿಟ್ ಆಯಿತು. ಸೊ ಅದ್ರಲ್ಲಿ ಒಂದು ಬೇರೆ ರೀತಿ ಫೇಮ್ ಸಿಕ್ತು. ಎಲ್ಲೋ ಸ್ವಲ್ಪ ಓನೆ ಓನೆ ಸಾಂಗ್ ಆದ್ಮೇಲೆ ಗ್ಯಾಪ್ ಸಿಕ್ತು ಅಂತ ಹೇಳಿ ಅನಿಸ್ತಾ ನಿಮ್ಗೆ? ಖಂಡಿತ. ಏನಾಗುತ್ತೆ ಗೊತ್ತಾ, ಎಸ್ಪೆಷಲಿ ನಾನು ಮುಂಚೆಯಿಂದನೂ ಪ್ಲೇ ಬ್ಯಾಕ್ ಸಿಂಗರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ, ಆಯಿತಾ. ಮೈ ಏಮ್ ವಾಸ್ ದ್ಯಾಟ್ ನಾನು ಪ್ಲೇ ಬ್ಯಾಕ್ ಸಿಂಗರ್ ಆಗಬೇಕು, ಸಿನಿಮಾದಲ್ಲಿ ಹಾಡಬೇಕು ಅಂತ. ಸೊ ನನಗೆ ಓನೆ ಓನೆ ಫಸ್ಟ್ ಸಾಂಗು, ದೊಡ್ಡ ಬ್ಯಾನರು, ದೊಡ್ಡ ಮ್ಯೂಸಿಕ್ ಡೈರೆಕ್ಟರು, ಸೂಪರ್ ಹಿಟ್ ಆಗೋಯ್ತು ಫಿಲ್ಮು. ಶರಣ್ ಅವ್ರಿಗೆ ದಟ್ ವಾಸ್ ಎಸ್ ಟರ್ನಿಂಗ್ ಪಾಯಿಂಟ್. ಆ ಸಿನಿಮಾದಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ಫೇಮ್ ಸಿಕ್ತು, ತುಂಬ ಫೇಮ್ ಸಿಕ್ತು. ಸೊ ನ್ಯಾಚುರಲಿ ನನಗೆ ಆ ಹಾಡು ಸಿಕ್ಕಿದಾಗ ಐ ವಾಸ್ ಲೈಕ್, ಮುಗೀತು ನಂದು ಸೆಟ್, ನನ್ನ ಕರಿಯರ್ ಸೆಟ್ ಆಗೋಯ್ತು. ಇನ್ನು ನಾನೇನಿದ್ರು ನೆಕ್ಸ್ಟ್ ಹಾಡ್ತಾನೆ BMW ಅಲ್ಲೇ ಬರೋದು, ಬಾಡಿ ಗಾರ್ಡ್ಸ್ ಇಟ್ಕೊಂಡೇ ಬರೋದು ರೇಂಜ್ಗೆ ಅಷ್ಟು ಫೇಮಸ್ ಆಯ್ತು ಆ ಸಾಂಗ್. ಬಟ್ ಅದಾದ್ಮೇಲೆ ಅಷ್ಟೇ, ಓಕೆ, ಇನ್ನೇನಿಲ್ಲ. ಲೈಕ್ ಅಫ್ಕೋರ್ಸ್ ನನಗೆ ಆ ಹಾಡಿನ ಮೂಲಕ ಇಂಡಸ್ಟ್ರಿ, ವಿದಿನ್ ದ ಇಂಡಸ್ಟ್ರಿ ತುಂಬ ಜನಕ್ಕೆ ನನ್ನ ಹೆಸರು ಗೊತ್ತಾಯ್ತು. ಓ, ಈ ಥರ ಒಂದು ಹೊಸ ಹುಡುಗಿ ಬಂದಿದ್ದಾಳೆ ಅಂತ ತುಂಬ ಜನ ಕರೆದ್ರು ನಂಗೆ. ಶ್ರೀಧರ್ ಸಂಭ್ರಮ್ ಅವ್ರು ಕರೆದ್ರು, ಅನೂಪ್ ಸೀಳಿನ್ ಅವ್ರು ಕರೆದ್ರು, ಹರಿಕೃಷ್ಣ ಹರಿ ಸರ್ ಕರೆದ್ರು. ಸೊ ಈ ಥರ ಗುರುಕಿರಣ್ ಸರ್ಗೆ ಹಾಡಿದೆ, ಎಲ್ಲರೂ ಕರೆದ್ರು. ತುಂಬ ಶೋಸ್ಗಳು ಮಾಡಿದೆ, ಎಲ್ಲ ಮಾಡಿದೆ. ಬಟ್ ನನಗೆ ನೆಕ್ಸ್ಟ್ ನನ್ನ ಮೆಗಾ ಬ್ಲಾಕ್ ಬಸ್ಟರ್ ಹಿಟ್ ಸಿಗಕ್ಕೆ 2 ವರ್ಷ ಆಯಿತು, ವಿಚ್ ವಾಸ್ ತಿತಿಲಿ ತಿತಿಲಿ. ಅದ್ರ ಮಧ್ಯದಲ್ಲಿ ತುಂಬ ಹಾಡುಗಳು ಹಾಡಿದೆ. ಸಿನಿಮಾ ಜರ್ನಿನೇ ಹಾಗೆ, ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಅನ್ಕೊಂಡು ನೀವೇನಾದರೂ ಇದ್ರೆ, ಇವಾಗ ಬರಬೇಕು, ಇವಾಗ ಮ್ಯೂಸಿಕ್ ಇಂಡಸ್ಟ್ರಿಗೆ ಬರಬೇಕು, ಈ ಥರ ಹೆಸರು ಮಾಡಬೇಕು ಅಂತಿರೋರಿಗೆ ಇದು ದಿಸ್ ಇಸ್ ದ ಬಿಗ್ಗೆಸ್ಟ್ ಟಿಪ್. ಯಾವ್ದು ಮುಟ್ಟಿದ್ದೆಲ್ಲ ಚಿನ್ನ ಖಂಡಿತ ಆಗಲ್ಲ. ನಿಮ್ದು ಏನು ಕೆಲಸ ಗೊತ್ತಾ ಆ್ಯಸ್ ಅ ಸಿಂಗರ್? ನಾನು ಅವಾಗ ನನ್ನ ಮೊದಲನೇ ಹಾಡಿನಲ್ಲಿ ಕಲ್ತಿದ್ದು ಪಾಠ ಇದು. ನಿಮ್ಮ ಕೆಲಸ ಏನೋ ಹಾಡೋದಷ್ಟೇ ನಿಮ್ಮ ಕೆಲಸ. ನಿನಗೆ ಬರೋ ಹಾಡನ್ನ ಎಷ್ಟು ಚೆನ್ನಾಗಿ ಹಾಡೋಕ್ಕಾಗತ್ತೋ ನಿನ್ನ ಕೈಲಿ ಅಷ್ಟು ಚೆನ್ನಾಗಿ ಹಾಡಬೇಕು. ಇನ್ನು ಮಿಕ್ಕಿದ್ದು ಯಾವುದೂ ನಿನ್ನ ಕೈಯಲ್ಲಿಲ್ಲ. ಫಸ್ಟ್ ಆಫ್ ಆಲ್ ಆ ಸಾಂಗ್ ರೀಟೈನ್ ಆಗುತ್ತೆ ಅನ್ನೋ ಗ್ಯಾರಂಟಿನೇ ಇಲ್ಲ. ಎಕ್ಸಾಕ್ಟ್ಲಿ, ಎನಿಥಿಂಗ್ ಕ್ಯಾನ್ ಹ್ಯಾಪನ್. 100 ಜನ ಕೆಲಸ ಮಾಡ್ತಾ ಇರ್ತಾರೆ ಒಂದು ಮೂವಿ ಮೇಲೆ, ಅದರದ್ದು ಒಂದು ವಿಷನ್ ಮೇಲೆ. ಅಟ್ ಸಮ್ ಪಾಯಿಂಟ್ ಯಾರಿಗೋ ಅನ್ಸ್ಬೋದು, ಇಲ್ಲ ಇದು ಸೂಟ್ ಆಗ್ತಿಲ್ಲ, ಇಲ್ಲ ಮ್ಯಾಚ್ ಆಗ್ತಿಲ್ಲ, ಇಲ್ಲ ಲಿರಿಕ್ಸ್ ಚೇಂಜ್ ಆಗುತ್ತೆ, ಇಲ್ಲ ನಾನೇ ಇರಲ್ಲ ಇನ್ನೊಂದ್ಸಲಿ ರೆಕಾರ್ಡಿಂಗ್ ಮಾಡುವಾಗ. ತುಂಬ ಹಾಡುಗಳಾಗಿದೆ ಆ ಥರ. ಸೊ ಏನಾಗುತ್ತೆ, ಯು ಆರ್ ಇನ್ ಅ ಬಬಲ್. ಯು ಟ್ರೈ ಟು ಕ್ರಿಯೇಟ್ ಯುವರ್ ಓನ್ ಬಬಲ್. ನಾನು ಹಿಂಗೆ, ನಾನು ಇದು ಹಾಡ್ಬಿಟ್ಟೆ, ನಾನು ದೊಡ್ಡ ಸ್ಟಾರು ಅನ್ನೋ ಥರ. ಅದನ್ನು ಪಾಪ್ ನೀವೇ ಮಾಡ್ಕೊಬೇಕು ಆ ಬಬಲ್ನ. ಇಲ್ಲ ಅಂತಂದರೆ ಹಾಗೆ ಹರ್ಕೊಂಡು ಎಲ್ಲೋ ಇರ್ತೀರಾ, ಬಟ್ ರಿಯಾಲಿಟಿ ವಿಲ್ ಬಿ ಸಮಥಿಂಗ್ ಡಿಫ್ರೆಂಟ್. ಬಟ್ ಐ ಹ್ಯಾವ್ ನೋ ರಿಗ್ರೆಟ್ಸ್. ಒಂದು ಸಾಂಗ್ ಆದಮೇಲೆ ಇನ್ನೊಂದು ಸಾಂಗ್ ಸಿಗೋಕ್ಕೆ, ಇನ್ನೊಂದು ಹಿಟ್ ಸಿಗೋಕ್ಕೆ, ಸಾಂಗ್ಸ್ ತುಂಬ ಸಿಕ್ತು, ಇನ್ನೊಂದು ಹಿಟ್ ಸಿಗೋಕ್ಕೆ ಅಷ್ಟು ಟೈಮ್ ಆಯ್ತಲ್ಲ. ಬಟ್ ಆ ಟೈಮಲ್ಲಿ ನಾನು ತುಂಬ ಎಕ್ಸ್ಪೀರಿಯನ್ಸಸ್ ಮಾಡಿದೆ. ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದೆ, ಒಳ್ಳೊಳ್ಳೆ ಮ್ಯೂಸಿಷಿಯನ್ಸ್ ಜೊತೆ ಕೆಲಸ ಮಾಡಿದೆ. ಆ ಒಂದು ಹಾಡಿನ ಮೂಲಕ ನನಗೆ ಎಷ್ಟು ಜನದ ಪರಿಚಯ ಆಯಿತು, ಅದು ಇದುವರೆಗೂ ಇದೆ. ಎಷ್ಟು ಸೋ ಮೆನಿ ಫ್ರೆಂಡ್ಸ್ ಐ ಮೇಡ್. ಚಂದನ್ ಶೆಟ್ಟಿ, ನಾವೆಲ್ಲ ಆ ಟೈಮಲ್ಲೇ ಮೀಟ್ ಮಾಡಿದ್ದು. ಚಂದು ವಾಸ್ ವರ್ಕಿಂಗ್ ಫಾರ್ ಅರ್ಜುನ್ ಜನ್ಯ ಸರ್ ಆ ಟೈಮಲ್ಲಿ. ಸೊ ಆಲ್ ದೋಸ್ ಫ್ರೆಂಡ್ಶಿಪ್ಸ್ ಅದೆಲ್ಲ ಪ್ರೈಸ್ಲೆಸ್ ಅಲ್ವಾ. ಸೊ ಒಂದು ಹಿಟ್ ಸಾಂಗ್ ಅನ್ನೋದು ಭಾಳ ಚಿಕ್ಕ ವಿಷಯ.
ಅದ್ರ ಅಕ್ಕಪಕ್ಕ ಆಗೋ ವಿಷಯಗಳು ಭಾಳ ದೊಡ್ಡದು. ಸೊ ಓಕೆ, ಇವಾಗ 2 ವರ್ಷ ಗ್ಯಾಪ್ ಮೇಲೆ ತಿತಿಲಿ ತಿತಿಲಿ ಸೂಪರ್ ಹಿಟ್ ಆಯ್ತು ಸಾಂಗ್ ಅಲ್ವಾ? ಸೊ ಆ 2 ವರ್ಷ ಗ್ಯಾಪ್ ಇತ್ತಲ್ವಾ, ಆ ಮಿಡಲ್ ಅಲ್ಲಿ ಯಾರಾದ್ರೂ ಟೀಕೆ ಮಾಡಿದ್ದೇನಾದ್ರೂ ಇದೆಯಾ? ಒಂದು ಸಾಂಗ್ ಸೂಪರ್ ಹಿಟ್ ಆಯ್ತು, ಇವಾಗ ಎಲ್ಲಿ ಹೋದ್ಲು ಅಂತ ಇಲ್ಲ. ಬಿಕಾಸ್ ಯಾಕಂತ ಹೇಳಿದ್ರೆ ಇವಾಗ ಕೆಲವೊಂದು ನಾವು ಪ್ರತಿಭೆಗಳನ್ನು ನೋಡ್ಬೋದು, ರಾತ್ರೋರಾತ್ರಿ ಯಾವುದೋ ಒಂದು ಹಾಡಿಗೆ ಯಾವುದೋ ಒಂದು ತಾಳಕ್ಕೆ ಹಾಡು ಹಾಡಿ ಸೂಪರ್ ಹಿಟ್ ಆಗಿರೋರು ಇದೆ. ಸೊ ನಿಮ್ ಟೈಮಲ್ಲಿ ಆ ರೀಲ್ಸ್ ಗಿಲ್ಸ್ ಏನು ಇರಲಿಲ್ಲ, ಇನ್ಸ್ಟಾಗ್ರಾಮು ಇರಲಿಲ್ಲ, ಇನ್ಸ್ಟಾಗ್ರಾಮೇ ಇರ್ಲಿಲ್ಲ. ಏನ್ ಹೇಳ್ತೀರಿ ಇಂಥವ್ರಿಗೆಲ್ಲ ಅಂತ ಹೇಳಿ? ಇಲ್ಲ, ಏನಾಗತ್ತೆ ಗೊತ್ತಾ, ಅದು ಅವ್ರದ್ದು ತಪ್ಪಲ್ಲ ಆ್ಯಂಡ್ ವ್ಯೂವರ್ಸ್ದು ತಪ್ಪಲ್ಲ. ಅದು ನಿಮಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಇವಾಗ ಇಟ್ ಹ್ಯಾಸ್ ಟೇಕನ್ ಓವರ್ ದ ವರ್ಲ್ಡ್, ಆಯಿತಾ? ನಿಮ್ಗೆ ಅದರಲ್ಲಿ ಒಳ್ಳೆ ವಿಷಯನೂ ಸಿಗುತ್ತೆ, ಕೆಟ್ಟ ವಿಷಯನೂ ಕೆಟ್ಟದು ಅಂತಲೂ ಹೇಳಲ್ಲ ನಾನು. ನಿಮಗೆ ಯಾವ ಥರದ ವಿಷಯ ಬೇಕು ಅನ್ನೋದು ಸಿಗುತ್ತೆ ನಿಮ್ಗೆ ಎಲ್ಲ ಥರದ ವಿಷಯಗಳು ಇದೆ ಅಲ್ಲಿ. ಸೊ ಏನಾಗುತ್ತೆ, ಇಟ್ಸ್ ಜಸ್ಟ್ ಟೈಮ್ ಅಷ್ಟೇ. ಆ ಟೈಮಲ್ಲಿ ಈ ಥರದ್ದು ಇರಲಿಲ್ಲ, ಅದು ಇಲ್ಲದೇ ಇದ್ದದ್ದಕ್ಕೆ ಬಹಳಷ್ಟು ಒಳ್ಳೆ ವಿಷಯಗಳು ಆಯಿತು. ಇವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಇನ್ನಸೆನ್ಸ್ ತುಂಬ ಇತ್ತು, ಹ್ಯುಮಿಲಿಟಿ ಕಲಿಯೋಕೆ ಅವಕಾಶ ಇತ್ತು. ಇವಾಗ ಹಂಬಲ್ನೆಸ್, ಹ್ಯುಮಿಲಿಟಿ ಅನ್ನೋದು ಬಹಳ ಕಮ್ಮಿ ಆಗಿಬಿಟ್ಟಿದೆ, ತುಂಬ ರೇರ್ ಆಗಿಬಿಟ್ಟಿದೆ. ಅದಕ್ಕೇನೆ ನಾವು ಹಂಬಲ್ ಆಗಿರೋ ಆರ್ಟಿಸ್ಟ್ನ, ಸೆಲೆಬ್ರಿಟೀಸ್ನ ಮೀಟ್ ಮಾಡಿದಾಗ ನಮಗೆ ತುಂಬ ಏನೋ ಒಂದು ಅಯ್ಯೋ ಎಷ್ಟು ಒಳ್ಳೆಯವರು ಅನಿಸ್ಬಿಡುತ್ತೆ. ಬಟ್ ದಟ್ ಇಸ್ ಹೌ ಎವ್ರಿಬಡಿ ಶುಡ್ ಬಿ. ಇವಾಗಿನ ಸೋಷಿಯಲ್ ಮೀಡಿಯಾಯಿಂದ ಅಥವಾ ಸಾವಿರಾರು ಕಾರಣಗಳಿಂದ ಆ ಹ್ಯುಮಿಲಿಟಿನ ನೋಡೋದು ಬಹಳ ಕಮ್ಮಿ ಆಗ್ಬಿಟ್ಟಿದೆ. ಒಂದು ಹಾಡಿಂದ ತುಂಬ ಫೇಮ್ ಬರೋದು ಅಥವಾ ಒಂದು ಸಿನಿಮಾದಿಂದ ಸಿಕ್ಕಾಪಟ್ಟೆ ಫೇಮ್ ಬರೋದು. ಆ್ಯಂಡ್ ಅಗೇನ್ ಐ ಆಮ್ ಟಾಕಿಂಗ್ ಅಬೌಟ್ ದ ಸೇಮ್ ಥಿಂಗ್, ಬಬಲ್. ಅವ್ರವ್ರ ಬಬಲಲ್ಲಿ ಇರ್ತಾರೆ. ಸೊ ಟೀಕೆ ಅಂತ ಯಾರೂ ಮಾಡಲಿಲ್ಲ ನನಗೆ, ಟು ಬಿ ವೆರಿ ಫ್ರ್ಯಾಂಕ್. ಬಟ್ ಕಮೆಂಟ್ಸ್ ಮಾಡೋರು ಇವಾಗಲೂ ಇರ್ತಾರೆ ಚೈತನ್ಯ. ನೀವೆಷ್ಟೇ ಅಚೀವ್ ಮಾಡಿದ್ರು ಮಾತಾಡೋರು ಮಾತಾಡ್ತಾರೆ. ನೀವು 4 ಹಾಡಿದ್ರು ಮಾತಾಡ್ತಾರೆ, 40 ಹಾಡಿದ್ರು ಮಾತಾಡ್ತಾರೆ. ನೀವು ಅವ್ರಿಗೆ ಇಂಪಾರ್ಟೆನ್ಸೇ ಕೊಡಬಾರ್ದು, ಅವ್ರ ಎಕ್ಸಿಸ್ಟೆನ್ಸ್ಗೆ ಇಂಪಾರ್ಟೆನ್ಸ್ ಕೊಡಬಾರ್ದು. ನಾನು ಹಾಗೆ, ನಾನು ಲಿಟ್ರಲಿ ಐ ಡೋಂಟ್ ಕೇರ್. ಅವ್ರು ಏನು ಮಾತಾಡಿದ್ರು ನನ್ನ ಮುಂದೆನೇ ಮಾತಾಡ್ತಿರ್ತಾರೆ, ನನ್ನ ಹಿಂದೆ ಮಾತಾಡಿದ್ದು ನನಗೆ ಆಮೇಲೆ ಗೊತ್ತಾಗುತ್ತೆ. ಬಟ್ ನಾನು ಕೇರೇ ಮಾಡಲ್ಲ. ನೀವು ಮಾತಾಡಿದ್ದು ನಿಮಗೆ ಅಷ್ಟೇ, ನಂಗೆ ಗೊತ್ತಾದ್ರೂ ಅದು ನನ್ನ ಅಸ್ತಿತ್ವನ ಚೇಂಜ್ ಮಾಡಲ್ವಲ್ಲ, ನನ್ನ ರಿಯಾಲಿಟಿನ ಚೇಂಜ್ ಮಾಡಲ್ವಲ್ಲ. ಸೊ ಐ ಡೋಂಟ್ ಕೇರ್, ಐ ಡೋಂಟ್ ಗಿವ್ ಇಟ್ ಇಂಪಾರ್ಟೆನ್ಸ್ ಅಟ್ ಆಲ್. ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ರೇ ನಿಮಗೆ ಬೇಜಾರಾಗೋದು, ಕೋಪ ಬರೋದು ಅವೆಲ್ಲ. ನೀವು ಅದನ್ನ ಕನ್ಸಿಡರೇ ಮಾಡದೆ ಹೋದ್ರೆ ಏನು ಮಾತಾಡಲ್ಲ ನೆಕ್ಸ್ಟ್ ಅವ್ರು ಅಲ್ವಾ? ಓಕೆ, ಅವ್ರು ಮಾತಾಡೋಷ್ಟು ಮಾತಾಡ್ತಾರೆ. ಅಯ್ಯೋ ಇವಳು ಏನೋ ರಿಯಾಕ್ಟ್ ಮಾಡ್ತಲ್ಲ ಅಂತ ಗೊತ್ತಾಗವ್ರೆ ಸುಮ್ಮನೆ ನಮ್ಮ ಕೆಲಸ ಮಾತಾಡುತ್ತೆ. ಏನ್ ಮಾಡಿದ್ರು ಕೆಲಸ ಮಾಡ್ತಾನೆ ಇದ್ದಾಳಲ್ಲ ಅನ್ನೋ ತರ ಒಂದು ಅವ್ರಿಗೆ ಒಂದು ಫ್ರಸ್ಟ್ರೇಷನ್ ಅಲ್ಲಿ ನೆಕ್ಸ್ಟ್ ಪರ್ಸನ್ ವಿ ವಿಲ್ ಅಟ್ಯಾಕ್ ಅನ್ನೋ ಥರ. 2 ವರ್ಷ ಆದ್ಮೇಲೆ ಈ ತಿತಿಲಿ ಜರ್ನಿಯಲ್ಲಿ ಸುದೀಪ್ ಸರ್ ಮತ್ತೆ ರಚಿತಾ ರಾಮ್ ಇದ್ದಾರೆ ಅಂತ ಹೇಳಿದಾಗ ಎಷ್ಟು ಖುಷಿ ಆಯ್ತು? ನನಗೆ ಗೊತ್ತೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಹರಿ ಸರ್ ನನಗೆ ರೆಕಾರ್ಡಿಂಗ್ ಕರೆದಾಗ ಐ ವಾಸ್ ಜಸ್ಟ್ ವೆರಿ ಎಕ್ಸೈಟೆಡ್. ಹರಿಕೃಷ್ಣ ಅವ್ರಿಗೆ ಹಾಡ್ತಾ ಇದ್ದೀನಿ ಅನ್ನೋದು. ನಾವು ಆ್ಯಂಡ್ ಅವಾಗೆಲ್ಲ ನೀವು ಕೇಳೋ ಹಂಗಿಲ್ಲ, ಹಿಂಗೆ ಹೋಗ್ಬಿಟ್ಟು ಸರ್ ಯಾವ ಫಿಲ್ಮು ಕೇಳೋ ಹಾಗಿಲ್ಲ. ಇಲ್ಲ ಸಾಂಗ್ ಸಿಗ್ತಾ ಇರೋದೇ ದೊಡ್ಡ ವಿಷಯ. ನಿನಗೆ ಯಾರು ಸುದೀಪ್ ಆದ್ರೂ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ, ಇಟ್ ಡಸಂಟ್ ಮ್ಯಾಟರ್. ನೀನು ಸುದೀಪ್ ಅಂತ ಅಂದಿದ ತಕ್ಷಣ ಜಾಸ್ತಿ ಚೆನ್ನಾಗಿ ಹಾಡ್ತೀಯಾ? ಇಲ್ಲ ತಾನೆ, ಹಾಗೆ ಹೇಳೋದು. ನೀನ್ ಯಾರಾದ್ರೆ ಯಾರು, ಹೊಸಬ್ರಾದ್ರೂ ಅದು, ಮೆಗಾ ಸ್ಟಾರ್ ಆದ್ರೂ ಅಷ್ಟೇ, ನೀನ್ ಹಾಡೋದ್ ಕರೆಕ್ಟಾಗಿ ಹಾಡ್ಬೇಕಲ್ವಾ? ಸೊ ಅದೆಲ್ಲ ಭಯ ನಮ್ಗೆ. ಸರ್ ಹೇಳ್ತಿರ್ಲಿಲ್ಲ ಇದನ್ನೆಲ್ಲ, ನನ್ ಮನ್ಸೊಳಗಿರೋ ನಾನು ಹೇಳ್ತಿರೋದು. ಯಾರಾದ್ರೆ ಏನಂತ, ನೀನ್ ಹಾಡೋದ್ ಹಾಡ್ಲೇಬೇಕಲ್ಲ ಅಂತ. ಸೊ ಹಂಗ ಹಾಡ್ಬಿಟ್ಟೆ. ನಂಗೆ ಗೊತ್ತೇ ಇಲ್ಲ, ರಿಲೀಸ್ ಆದಾಗ್ಲೇ ಗೊತ್ತಾಗಿದ್ ನನಗೆ ಇದು. ಓಕೆ, ನನಗೆ ನಮ್ಮ ತಂದೆಗೆ ಆಫೀಸ್ಗೆ ಡ್ರೈವ್ ಮಾಡೋರು ಚಾಲಕರಿದ್ರು. ಅವ್ರು ನನಗೆ ಆಕ್ಚುಲಿ ಫೋನ್ ಮಾಡಿಬಿಟ್ರು, ಅಕ್ಕ ಏನಿದು ನಮ್ಮ ಕಿಚ್ಚ ಬಾಸ್ಗೆ ಹಾಡ್ಬಿಟ್ಟಿದ್ದೀರಾ ಅಂತ. ಅವ್ನು ದೊಡ್ಡ ಫ್ಯಾನ್ ಅವನು. ನಾನಾ ಯಾವ ಹಾಡು ಅಂತ ನನಗೆ ಗೊತ್ತೇ ಇಲ್ಲ. ಆ್ಯಂಡ್ ಅದೇ ಟೈಮಲ್ಲಿ ಹರಿ ಸರು ಕಳಿಸಿದ್ರು, ನಿಂದೆ ಫೈನಲ್ ಆಯಿತು. ಬೇರೆಯವ್ರ ಹತ್ರನೂ ಹಾಡ್ಸಿದ್ರು, 3-4 ಜನದ ಹತ್ರ ಹಾಡ್ಸಿದ್ರದ, ಆ ಹಾಡು ಹೋಗಿತ್ತು. ಕೊನೆಗೆ ನಂದಾಯ್ತದು. ಅದ್ ನನಗೆ ಮೆಸೇಜ್ ಹಾಕಿದ್ರು. ಬಟ್ ಅವಾಗ್ಲೂ ಮೆಸೇಜ್ ಹಾಕಿದಾಗ್ಲೂ ರನ್ನ ಅಂತ ಹಾಕಿದ್ರಷ್ಟೇ. ರನ್ನ ಮೂವಿದು ನಿನ್ ಸಾಂಗ್ ಕನ್ಫರ್ಮ್ ಆಯ್ತು, ತಿತಿಲಿ ನಿಂದೆ ಫೈನಲ್ ಆಯ್ತು, ಕಂಗ್ರ್ಯಾಚುಲೇಷನ್ಸ್ ಅಂತ ಸರ್ರೇ ಕಳ್ಸಿದ್ರು. ನಾನು ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂತ. ನನಗೆ ರನ್ನ ಗೊತ್ತಿಲ್ಲ, ಸುದೀಪ್ ರಚಿತಾ ರಾಮ್ ಅಂತ ಗೊತ್ತಿಲ್ಲ. ನನಗೆ ರಚಿತಾ ರಾಮ್ ಅಂದ್ರೆ ಬಹಳ ಪ್ರೀತಿ. ಓಕೆನಾ, ಐ ಜಸ್ಟ್ ಟ್ರೂಲಿ ಅಡೋರ್ ಹರ್. ಸೊ ನನಗ್ ಬಂಪರ್ ಸುದೀಪ್ ಅಂದ್ರೆ ಬಹಳ ಇಷ್ಟ ನನಗೆ. ಒಟ್ಟಿಗೆ ಬಂಪರ್ ಅಲ್ಲಿ ಸುದೀಪ್ ಅಂಡ್ ರಚಿತಾ ರಾಮ್ ಕಾಂಬಿನೇಷನ್, ಟೇಕ್ ಇಟ್ ಅಂತ ಗಾಡ್ ಗೇವ್ ಇಟ್ ಟು ಮೀ ಲೈಕ್ ದ್ಯಾಟ್ ಅಂಡ್ ಐ ವಾಸ್ ಸೋ ಥ್ರಿಲ್ಡ್. ಅದೇ ನಾನು ಹೇಳಿದ್ನಲ್ಲ, ನಮ್ಮ ಡ್ರೈವರು ಫೋನ್ ಮಾಡಿ, ಅಕ್ಕ ನಿಮ್ಮ ಸಾಂಗ್
ಸೂಪರ್ ಹಿಟ್, ಏನಕ್ಕ ಸಖತ್ತಾಗಿದೆ. ನಾನು ಹೌದೇನೋ ಯಾವುದು ಅಂತ ನಾನು ಅವಾಗ ಹೋಗ್ಬಿಟ್ಟು ನೋಡಿದಾಗ ದೆನ್ ಐ ವಾಸ್ ಲೈಕ್ ಓ ಮೈ ಗಾಡ್ ಇಟ್ ಇಸ್ ಕಿಚ್ಚ ಅಂಡ್ ರಚಿತಾ ಅಂತ. ಯಾ ಐ ವಾಸ್ ವೆರಿ ವೆರಿ ಎಕ್ಸೈಟಿಂಗ್. ಅವ್ರಿಬ್ರಿಂದ ಏನಾದ್ರು ನಿಮ್ಗೆ ಮೆಸೇಜ್ ಬಂದಿದ್ಯಾ? 100% ಇದೆ, 100% ಇದೆ. ನನಗೆ ತಿತಿಲಿ ತಿತಿಲಿ ಆದಮೇಲೆ ನನಗೆ ಝೀ ಮ್ಯೂಸಿಕ್ ಅವಾರ್ಡ್ಸ್ ನಲ್ಲಿ ಬೆಸ್ಟ್ ಅಪ್ಕಮಿಂಗ್ ಬ್ಯಾಕ್ ಸಿಂಗರ್ ಫೀಮೇಲ್ ಅಂತ ಅವಾರ್ಡ್ ಬಂತು. ಅದ್ರಲ್ಲಿ ರಚಿತಾ ಅವ್ರು ಬಂದಿದ್ರು. ಅವ್ರು ಬಂದಾಗ ಅಫ್ಕೋರ್ಸ್ ಶಿ ಡಿಡ್ಂಟ್ ನಿಮ್ ಬಗ್ಗೆ ಮಾತಾಡಿದ್ರು ಅವರು ಸ್ಟೇಜ್ ಅಲ್ಲಿ ಅಲ್ವಾ? ಇಲ್ಲ ವಿಡಿಯೋನ ಒಂದು ವೈರಲ್ ಆಗಿತ್ತು ಆಫ್ಟರ್ ದಟ್ ಐಲ್ ಸಿಂಗ್. ಹಾ, ಅದು ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಹಾಡಿದಾಗ, ತಿತಿಲಿ ತಿತಿಲಿ ಹಾಡಿದಾಗ ಅವರು ಅವಾಗ ಈವನ್ ಫಾರ್ ಹರ್ ಇಟ್ ವಾಸ್ ಇನ್ನ ಅವ್ರ ಬುಲ್ಬುಲ್ ಆದ್ಮೇಲೆ ನೆಕ್ಸ್ಟ್. ಹೌದು, ಕರೆಕ್ಟ್. ಸೊ ಶಿ ವಾಸ್ ಇನ್ ಹರ್ ಪೀಕ್ ಆಫ್ ಹರ್ ಕರಿಯರ್. ಅಫ್ಕೋರ್ಸ್ ನನ್ನ ರೆಕಗ್ನೈಸ್ ಮಾಡ್ಲಿಲ್ಲ ಅವರು, ನಾನೇ ಹೋಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಡೆ ನಾನು ಹಾಡಿದ್ದು ಅಂತ. ಶಿ ವಾಸ್ ಸೋ ಹ್ಯಾಪಿ. ಶಿ ಇಸ್ ಲೈಕ್, ಸಂಗೀತ ನಾನು ಬೆಳಗ್ಗೆ ಎದ್ರೆ ಸಾಕು ಆ ಹಾಡೆ ಹಾಕೋದು. ಅಂಡ್ ನಾವು ಡಾನ್ಸ್ ಮಾಡುವಾಗ್ಲೂ ಅಷ್ಟೇ ಐ ವಾಸ್ ಸೋ ಎಕ್ಸೈಟೆಡ್. ಫಸ್ಟ್ ನಾನು ಶ್ರೇಯಾ ಘೋಷಾಲ್ ಅನ್ಕೊಂಡ್ಬಿಟ್ಟೆ. ದೆನ್ ಸಂಬಡಿ ಇನ್ ದ ಟೀಮ್ ಟೋಲ್ಡ್ ಮಿ ಇಲ್ಲ ಸಂಗೀತ ರವೀಂದ್ರನಾಥ್ ಅಂತ. ಸೊ ಐ ಆಮ್ ಸೋ ಹ್ಯಾಪಿ. ತುಂಬ ಇಷ್ಟ ನನಗೆ ಈ ಹಾಡು ಅಂತ ಅಂದ್ಬಿಟ್ಟು ಶಿ ಹಗ್ಡ್ ಮೀ ಆ್ಯಂಡ್ ಶಿ ಕಿಸ್ಡ್ ಮೀ ಆ್ಯಂಡ್ ಶಿ ಡಿಡ್ ಆಲ್ ದಿಸ್. ಶಿ ಇಸ್ ಲೈಕ್ ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ಬೆಸ್ಟ್ ಅಂತೆಲ್ಲ ತುಂಬ ಎಲ್ಲ ಮಾಡಿದ್ದೀರಾ? that was very sweet of her. That was very sweet of her. And ಅವತ್ತು ನನಗೆ ಅವಾರ್ಡ್ ಬೇರೆ ಬಂತು. ಅವತ್ತು ಬರೀ ನಾಮಿನೇಟೆಡ್ ಅಂತ ಇನ್ವೈಟ್ ಮಾಡಿದ್ರು, ಬಟ್ ಐ ವನ್ ದ ಅವಾರ್ಡ್ ಆಲ್ಸೋ. ಸೊ ಐ ಗಾಟ್ 2 awards, ರಚಿತಾ ರಾಮ್ಸ್ ಹಗ್ ಅಂಡ್ ಝೀ ಮ್ಯೂಸಿಕ್ ಅವಾರ್ಡ್. ಆ್ಯಂಡ್ ಸುದೀಪ್ ಸರ್ ನಮ್ಮ ಟಾಟಾ ಸ್ಕೈದು ಫೇಸ್ ಆಗಿದ್ರು ಅವಾಗ. ಸೊ ಆ ಟೈಮಲ್ಲಿ ನಾನೊಂದು ಅದೇ ಒಂದು ಕಾರ್ಪೊರೇಟ್ ಶೋನಲ್ಲಿ ನನ್ನ ಬ್ಯಾಂಡ್ ಪರ್ಫಾರ್ಮ್ ಮಾಡ್ತಾ ಇತ್ತು ಅವತ್ತು. ಆ್ಯಂಡ್ ಅವಾಗ ತಾನೇ ತಿತಿಲಿ ಫ್ರೆಶ್ ಆಗಿ ರಿಲೀಸ್ ಆಗಿತ್ತು. ಆ್ಯಂಡ್ ನಮ್ಮ ಟೀಮ್ ಅವರೇ ಒಬ್ಬರು ಹೋಗಿ ಇನ್ಫಾರ್ಮ್ ಮಾಡಿದ್ರು ಸರ್ಗೆ. ನಾನು ಬ್ಯಾಕ್ ಸ್ಟೇಜ್ ಇದ್ದೆ, ಪಾಪ ಅವರು ನನ್ನ ಟೀಮ್ ಅವ್ರು ಹೋಗಿ ನನಗೆ ಸರ್ಪ್ರೈಸ್ ಮಾಡೋಕ್ಕೆ ಅಂತ ಹೋಗಿ ಸುದೀಪ್ ಸರ್ಗೆ ಆಲ್ರೆಡಿ ಹೇಳಿದ್ರು, ಸಂಗೀತ ಅಂತ ಇಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಬಂದಿದ್ದಾಳೆ, ಅವಳೇ ತಿತಿಲಿ ತಿತಿಲಿ ಹಾಡಿದ್ದು ಅಂತ. ಆ್ಯಂಡ್ ಸೋ ಸ್ವೀಟ್ ಆಫ್ ಸುದೀಪ್ ಸರ್. ಅವ್ರಿಗೊಂದು ಬೊಕ್ಕೆ ಕೊಟ್ಟಿದ್ರು, ವೆಲ್ಕಮ್ ಮಾಡಿದಾಗ ಬೊಕ್ಕೆ ಕೊಟ್ಟಿದ್ರು. ಅವ್ರು ಹೊರಡಬೇಕಿತ್ತು. ಹಿ ಜಸ್ಟ್ ಕೇಮ್ ದೇ ಟು ಲಾಂಚ್ ದ ಪ್ರಾಡಕ್ಟ್. ಅವ್ರದ್ದೇನೋ ಹೊಸ ಪ್ರಾಡಕ್ಟ್ ಇತ್ತು, ಲಾಂಚ್ ಮಾಡಿದ್ರು. ಅವ್ರು ಹೊರಡ್ತಿದ್ರು. ಹೊರಡಕ್ಕಿಂತ ಮುಂಚೆ ನನ್ನ ಟೀಮ್ ಅವ್ರು ಹಿಂಗೆ ಹೋಗಿ ಹೇಳಿದ್ರಲ್ಲ, ನನ್ನ ಸ್ಟೇಜ್ ಮೇಲೆ ಕರೆಸಿ ಹಿ ಸೆಡ್, ಇಲ್ಲಿ ಇವತ್ತು ಇಫ್ ದೇರ್ ಇಸ್ ಎನಿಬಡಿ ಹೂ ಡಿಸರ್ವ್ಸ್ ಅ ಬೊಕ್ಕೆ ಇಟ್ ಈಸ್ ಹರ್ ಅಂತ ಅಂದ್ಬಿಟ್ಟು ಆ ಥರ ನನ್ನ ಸ್ಟೇಜ್ ಮೇಲೆ ಕರೆದು ತುಂಬ ಚೆನ್ನಾಗಿ ಹಾಡಿದ್ದಾರೆ ಸಂಗೀತ ಅವರು. ತಿತಿಲಿ ತಿತಿಲಿ ಅಂತ ನನ್ನ ಹೊಸ ಸಾಂಗು ಕೇಳಿ ಎಲ್ಲರೂ, ದಿಸ್ ಇಸ್ ಮೈ ಫೇವ್ರೆಟ್ ಸಾಂಗ್ ಅಂತ ಅವ್ರು ಅದೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ಬಟ್ ಹಿ ವಾಸ್ ವೆರಿ ವೆರಿ ಎನ್ಕರೇಜಿಂಗ್. ನನ್ನ ಕರೆದು ಬೊಕ್ಕೆ ಕೊಟ್ಟು ಕಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತೆಲ್ಲ ಪಾಪ ಅವರು, ಬಿಕಾಸ್ ಇಟ್ ವಾಸ್ ಇನಿಷಿಯಲ್ ಸ್ಟೇಜ್ ಆಫ್ ಮೈ ಕರಿಯರ್ ಅಲ್ವಾ. ಸೊ ನಿನಗೆ ಒಳ್ಳೊಳ್ಳೆ ಹಾಡು ಸಿಗಲಿ ಅಂತೆಲ್ಲ ವಿಶ್ ಮಾಡಿ ಹಿ ಈವನ್ ಮೆಸೇಜ್ ಮೀ ಲೇಟರ್ ಆನ್. ಹರಿ ಸರ್ ಹತ್ರ ನಂಬರ್ ಇಸ್ಕೊಂಡು ನಂಗೆ ಮೆಸೇಜ್ ಮಾಡಿ ಕಂಗ್ರ್ಯಾಚುಲೇಷನ್ಸ್, ಐ ಹೋಪ್ ದ ಇವೆಂಟ್ ವೆಂಟ್ ವೆಲ್ ಅಂತೆಲ್ಲ ಪಾಪ ಅದೆಲ್ಲ ಮೆಸೇಜ್ ಮಾಡಿದ್ರು. ವೆರಿ ಕೈಂಡ್ ಆಫ್. ಇವಾಗ ನಾವು ಯಾವುದೇ ಒಂದು ಸ್ಟಾರ್ ಸೆಲೆಬ್ರಿಟಿಗೆ ಹಾಡ್ತೇವೆ ಅಂತ ಹೇಳಿ ಬಂದಾಗ ಅದನ್ನ ಅವರಿಂದ ಬರುವಂಥ ರೆಕಗ್ನೈಸೇಷನ್ ಇದೆ ಅಲ್ವಾ, ಅದೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಕಲಾವಿದನಿಗೆ? ಇಲ್ಲ, ಇಟ್ಸ್ ವೆರಿ ಎನ್ಕರೇಜಿಂಗ್. ಏನಾಗುತ್ತೆ ಗೊತ್ತಾ, ನೀವು ನಿಮ್ಮ ಸಿನಿಮಾ ಜರ್ನಿನಲ್ಲಿ ಇದೆಲ್ಲ ವ್ಯಾಲಿಡೇಷನ್ಸ್ ಅಲ್ವಾ. ನೀವು ಚೆನ್ನಾಗಿ ಹಾಡಿದ್ದೀರಾ ಅಂತ 100 ಜನ ಹೇಳಿದಾಗ ಒಂದು ಖುಷಿ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಆ ಟೀಮ್ನವರು ಮೇನ್ ಫೇಸ್ ಆಫ್ ದ ಮೂವೀಸ್ ಆರ್ ಹೀರೋಯಿನ್ಸ್ ಅಲ್ವಾ. ಸೊ ಅವ್ರು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಿದಾಗ ಅಫ್ಕೋರ್ಸ್ ಇಟ್ ಇಸ್ ಹೈಲಿ ವ್ಯಾಲಿಡೇಟಿಂಗ್, ವೆರಿ ಸ್ಯಾಟಿಸ್ಫೈಯಿಂಗ್. ಅದ್ರ ಜೊತೆಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನಿಮಗೆ. ಹಾಂ ಹೌದು, ನಾನು ಹಾಡಬಲ್ಲೆ, ಯಾವುದೇ ಥರದ್ದು ಸಾಂಗ್ನ ಡೆಲಿವರ್ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ನ್ಯಾಚುರಲ್ ಆಗಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಯಾವುದೇ ಥರದ ಅಪ್ರಿಸಿಯೇಷನ್ ಬಂದ್ರೂ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಕೆಲಸನೇ ಮಾತಾಡೋದು. ಸೊ ಯಾವುದೇ ಅಪ್ರಿಸಿಯೇಷನ್ ಬಂದರೂ, ಯಾರೇ ಕಡೆಯಿಂದ ಅಪ್ರಿಸಿಯೇಷನ್ ಬಂದರೂ, ನೀವು ನಿಮ್ಮ ಕೆಲಸನ ಅಪ್ಗ್ರೇಡ್ ಮಾಡ್ಕೋತಾ ಹೋಗಬೇಕು. ಇವೆಲ್ಲವೂ ಇಟ್ ಬಿಲ್ಡ್ಸ್ ಅಪ್ ಟು ಅ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ನೆಕ್ಸ್ಟ್ ಸಾಂಗ್ನ ನೋಡ್ತಾ ಇರ್ತಾರೆ ಅವ್ರು, ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಕೈಯಲ್ಲಿ ಆದಷ್ಟು ಅಥವಾ ನಿಮ್ಮ ಕೈಯಲ್ಲಿ ಮೀರಿದ್ದಷ್ಟು ನಿಮ್ಮ ಔಟ್ಪುಟ್ಟಲ್ಲಿ ಇಟ್ ಹ್ಯಾಸ್ ಟು ಶೋ. ತಿತಿಲಿ ಹಿಟ್ ಆಯ್ತು, ಸುದೀಪ್ ಸರ್ ಇಂದ ರೆಕಗ್ನೈಸೇಷನ್ ಬಂತು, ರಚಿತಾ ರಾಮ್ ಹಕ್ ಸಿಕ್ತು. ನೆಕ್ಸ್ಟ್ ಇವಾಗ ದೊಡ್ಡ ಮನೆ ಅಂತ ಹೇಳಿ ಬಂದಾಗ ಎಲ್ರಿಗೂ ಕೂಡ ಒಂದು ಕ್ರೇಜ್ ಇರುತ್ತಲ್ವಾ, ನಾನು ದೊಡ್ಡ ಮನೆಯಲ್ಲಿ ಯಾರಿಗಾದ್ರೂ ಸಾಂಗ್ ಹಾಡಬೇಕು ಅಂತ ಹೇಳಿ. ಅದರಲ್ಲೂ ನಿಮಗೆ ಬಂಪರ್ ಆಫರ್ ಅಂತ ಹೇಳ್ಬೋದು. ಪುನೀತ್ ಸರ್ನ ಸಿನಿಮಾಗೂ ಹಾಡಿದಿರ, ಜೊತೆಗೆ ರೀಸೆಂಟ್ ಆಗಿ ಶಿವಣ್ಣನ ಜೊತೆನೂ ಒಂದು ಡೆಬ್ಯೂ ಮಾಡಿದಿರಾ ಅಂತ ಗೊತ್ತಾಗಿದೆ. ಏನು ಹೇಳ್ತೀರಾ ಇದಕ್ಕೆ? ಮೊದಲು ಅಪ್ಪು ಸರ್ ಬಗ್ಗೆ. ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ಏನು
ಗೊತ್ತಾ, ನನಗೆ ಅಪ್ಪು ಸರ್ ಜೊತೆ ನಾನು ತುಂಬ ಜನದ ಸ್ಟಾರ್ಗಳನ್ನ ಮೀಟ್ ಮಾಡಿದ್ದೀನಿ ನನ್ನ ಕೆಲಸದ ಮೂಲಕ, ಆಡಿಯೋ ಲಾಂಚಸ್ಸಲ್ಲಿ, ಬೇರೆ ಬೇರೆ ಈವೆಂಟ್ಸಲ್ಲಿ, ಪಾರ್ಟೀಸಲ್ಲಿ. ಬಟ್ ಅಪ್ಪು ಸರ್ ಜೊತೆ ಮಾತಾಡಿದ್ದಂಥ ಕ್ಷಣಗಳಿದೆಯಲ್ಲ, ಇಟ್ ಈಸ್ ವೆರಿ ವೆರಿ ಸ್ಪೆಷಲ್. ಹಿ ವಾಸ್ ಅ ವೆರಿ ಸ್ಪೆಷಲ್ ಮ್ಯಾನ್. ಚೈತನ್ಯ ಅವರೇ, ನೀವು ಮೀಟ್ ಮಾಡಿದ್ದೀರಾ? ಇಲ್ಲ. ಐ ಆಮ್ ಟೆಲ್ಲಿಂಗ್ ಯು, ಅವ್ರನ್ನ ಭೇಟಿ ಮಾಡಿರೋ ಎಲ್ಲರೂ ಇದನ್ನೇ ಹೇಳ್ತಾರೆ ಆಯಿತಾ. ಹಿ ವಾಸ್ ಅ ವೆರಿ ಸ್ಪೆಷಲ್ ಪರ್ಸನ್. ಅವರ ಎನರ್ಜಿನೇ ಭಾಳ ಸ್ಪೆಷಲ್ ಇತ್ತು. ನೋ ವಂಡರ್ ಹಿ ಲೆಫ್ಟ್ ಅರ್ಲಿ. ಹಿ ವಾಸ್ ಲೈಕ್ ಎನ್ ಏಂಜಲ್ ಆ್ಯಕ್ಚುಲಿ. ಅವ್ರನ್ನ ಸುಮ್ಮನೆ ಇಲ್ಲಿ ಏನಕ್ಕೋ ಯಾವುದೋ ಒಂದು ಪರ್ಪಸ್ ಕಳಿಸಿದ್ರೆ, ಆ ಪರ್ಪಸ್ ಮುಗ್ದಿದ ತಕ್ಷಣ ದೇವರು ಬಾಗುರು ನೀನು ನನ್ನ ಪಕ್ಕ ಇರೋ ಅನ್ನೋ ಥರ ಅದು ಆಗಿದ್ದು. ಐ ಆಮ್ ನಾಟ್ ಸರ್ಪ್ರೈಸ್ಡ್. ಯಾಕಂದರೆ ಅವ್ರನ್ನ ಮೀಟ್ ಮಾಡಿದಾಗ ದ ವೇ ಹಿ ಮೇಕ್ಸ್ ಯು ಫೀಲ್. ಇವಾಗ ತುಂಬ ಜನ ಹೇಳ್ತಾ ಇರ್ತಾರೆ, ನೀವು ಒಬ್ಬರನ್ನ ಹೆಂಗೆ ಟ್ರೀಟ್ ಮಾಡಬೇಕು ಅಂದರೆ ನಿಮ್ಮನ್ನು ನೀವು ಹೆಂಗೆ ಟ್ರೀಟ್ ಮಾಡಿಸ್ಕೊಬೇಕು ಅಂತ ಅನ್ಕೊತೀರಾ, ಆ ಥರ ಟ್ರೀಟ್ ಮಾಡಬೇಕು ಒಬ್ರನ್ನ ಅಂತ ಹೇಳ್ತಾರೆ ಅಲ್ವಾ. ಇದು ನಾವು ತುಂಬ ಸಲ ಕೇಳಿದ್ದೀವಿ. ಬಟ್ ಯಾರೂ ಅದನ್ನ ಮಾಡಿರೋದು ನೋಡಿರಲಿಲ್ಲ ನಾನು. ಬಟ್ ಅಪ್ಪು ಸರ್ ಅದನ್ನ ಮಾಡ್ತಾರೆ ಗೊತ್ತಾ. ಅಪ್ಪು ಸರ್ ಅದನ್ನ ಮಾಡ್ತಾ ಇದ್ರು. ಅಂದ್ರೆ ನಮ್ಮನ್ನ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ. ಅಯ್ಯೋ, ಆ್ಯಂಡ್ ದ ವೇ ಹಿ ಯೂಸ್ ಟು, ಅಂದರೆ ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಅವ್ರು ನಿಮ್ಮ ಹತ್ರ ಮಾತ್ರ ಮಾತಾಡ್ತಾ ಇರೋದು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ರು. ಅಂದರೆ ನನ್ನ ತಲೆಯಲ್ಲಿ ಬೇರೆ ಏನೂ ಓಡ್ತಾ ಇಲ್ಲ, ನಾನು ನೀನು ಹೇಳೋದನ್ನು ಕೇಳಿಸ್ಕೊತಾ ಇದ್ದೀನಿ ಅನ್ನೋ ಒಂದು ಅಟೆನ್ಷನ್ ಅವ್ರು ಕೊಡ್ತಾ ಇದ್ರು. ಆ್ಯಂಡ್ ವೆರಿ ಹಂಬಲ್. ಏನಿಲ್ಲ ಅವ್ರಿಗೆ, ದೊಡ್ಡ ಮನೆಗೆ ಏನಿಲ್ಲ, ದೊಡ್ಡ ಹೆಸರಿದೆ, ಅನುಕೂಲಕ್ಕಿಂತ ಮೀರಿರೋಷ್ಟು ದೇವರು ಕೊಟ್ಟಿದ್ದಾನೆ. ಹಾಂ ಆಯಿತಾ. ಅಂದ ಚಂದ ಆರೋಗ್ಯ ಎಲ್ಲನೂ ಇದೆ ಆಯಿತಾ. ಎಲ್ಲ ಇರೋನು ಹೇಗಿರಬೇಕು, ಬಹಳ ದುರಂಕಾರ, ಬಹಳ ಒಂದು ಬೇರೆ ವಿಷಯ ಅಥವಾ ಬೇರೆ ಜನರ ಕಡೆ ನಿಷ್ಠೂರ, ಅದೆಲ್ಲ ತುಂಬ ನೋಡಿದ್ದೀವಲ್ವ ನಾವು. ಬಟ್ ಇವರಂತೂ ನನಗೆ ಇಟ್ ಈಸ್ ಅನ್ಬಿಲೀವೇಬಲ್. ನಾನು ಫಸ್ಟ್ ಮೀಟ್ ಮಾಡಿದ್ದವ್ರನ್ನ, ಸರ್ನ ಮೀಟ್ ಮಾಡಿದ್ದು ದೊಡ್ಡ ಮನೆ ಹುಡುಗ ಹಾಡ್ಬಿಟ್ಟಿದ್ದೆ ಇಷ್ಟೊತ್ತಿಗೆ. ಹೀಗೆ ಒಂದು ಇಂಟರ್ವ್ಯೂನಲ್ಲಿ ಬೇರೆ ಒಂದು ವಾಹಿನಿಯವರು ನನ್ನ ಕರೆದ್ರು. ಅಂದರೆ ಅದೊಂದು ಸ್ಪೆಷಲ್ ಎಪಿಸೋಡು, ಒಂದು ಸಿಂಗರು ಸೆಲೆಬ್ರಿಟೀಸ್ನ ಇಂಟರ್ವ್ಯೂ ಮಾಡೋದು, ಒಂದೇ ಎಪಿಸೋಡ್, ಹಬ್ಬದ ಸ್ಪೆಷಲ್ ಅಂತ ಅಂದ್ಬಿಟ್ಟು ಕರೆದಿದ್ರು. ಐ ವಾಸ್ ವೆರಿ ಎಕ್ಸೈಟೆಡ್. ನಾನು ಹೋದೆ. ನನಗವ್ರು ಹೇಳಿರಲಿಲ್ಲ ಅಪ್ಪು ಸರ್ ಇಂಟರ್ವ್ಯೂ ಮಾಡ್ಬೇಕು ನೀನು ಅಂತ. ಸೊ ನಾನು ಸುಮ್ಮನೆ ಹಿಂಗೆ ಕೂತಿದ್ದೀನಿ, ದಿಢೀರಂತ ನಡ್ಕೊಂಡ್ ಬರ್ತಾ ಇದ್ದಾರೆ. ನಾನು ನೋಡಿದ್ರೆ ಅಪ್ಪು ಸರ್ ಅಂತ. ಬಿಕಾಸ್ ಅವ್ರು ನನಗೆ ಫಸ್ಟ್ ಹೇಳಿಲ್ಲ, ನಾನು ನರ್ವಸ್ ಆಗ್ಬಿಡ್ತೀನಿ ಅಂದ್ಬಿಟ್ಟು, ಕಾನ್ಷಿಯಸ್ ಆಗ್ಬಿಡ್ತೀನಿ ಅಂತ ಹೇಳಿಲ್ಲ. ಸೊ ಅಪ್ಪು ಸರ್ ಹಿಂಗೆ ನಡ್ಕೊಂಡು ಬರ್ತಾ ಇದ್ರೆ ಒಂದು ಆರಾ ಚೇಂಜ್ ಆಯಿತು ರೂಮಲ್ಲಿ. ಚೈತನ್ಯ ಅಲ್ಲಿ ತನಕ ಇದ್ದಿದ್ದು ಒಂದು ಎನರ್ಜಿಗೂ, ಅಪ್ಪು ಸರ್ ಬಂದು ಕೂತ್ಕೊಂಡಾಗ ಒಂದು ಎನರ್ಜಿಗೂ, ಇಟ್ ವಾಸ್ ವೆರಿ ಓವರ್ವೆಲ್ಮಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಅವ್ರು ನನ್ನ ನೋಡಿದ್ರು, ಗೊತ್ತಾಯ್ತು ಅವ್ರಿಗೆ, ಓ ಇವಳಿಗೆ ಫುಲ್ ಮೀಟರ್ ಆಫ್ ಆಯಿತು ಅಂತ. ಆಮೇಲೆ ಹಿಂಗೆ ಇಷ್ಟದಲ್ಲೇ ಕೂತಿದ್ವಿ. ಆಮೇಲೆ ನನ್ನ ನೋಡ್ಬಿಟ್ಟು ಹೇಳಿದ್ರು, ಭಯ ಆಗ್ತಾ ಇದೆಯಾ ಅಂತಂದ್ರು. ನಾನು ಸರ್ ತುಂಬ ಭಯ ಆಗ್ತಿದೆ, ನೀವು ಅಂತ ಹೇಳಲೇ ಇಲ್ಲ ಸರ್ ಅವರು ಅಂತ. ಆಮೇಲೆ ಅಲ್ಲಿದ್ದವ್ರು ಯಾರು, ಯಾಕೋ ಹೇಳಲಿಲ್ಲ ಪಾಪ ಅವ್ರಿಗೆ ಅಂತ. ಇಲ್ಲ ಅಣ್ಣ ಭಯ ಆಗ್ಬಿಡತ್ತೆ ಅಂತ ಹೇಳಲಿಲ್ಲ. ಇವಾಗೇನು ಖುಷಿನ ಪಡ್ತಾ ಇದ್ದಾರೆ ಅವರು, ಇನ್ನೂ ಜಾಸ್ತಿ ಭಯ ಪಟ್ಕೊಂಡಿದ್ದಾರೆ. ನೀವು ಆರಾಮಾಗಿ ಕೂತ್ಕೊಳ್ಳಿ, ಒಂದು ನಿಮಿಷ ರೀ, ಒಂದು ಅರ್ಧ ಗಂಟೆ ನಾವೇನು ಮಾಡಲ್ಲ, ಏನು ಇಂಟರ್ವ್ಯೂ ಮಾಡಲ್ಲ, ನಾವು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಂಡು ನಾನು ಸಂಗೀತ ಹತ್ರ ಮಾತಾಡ್ಬೇಕು ಫಸ್ಟು ಅಂತ. ಅರ್ಧ ಗಂಟೆ ಲೈಕ್ ದ ಎಂಟೈರ್ ಸೆಟ್ ಇಸ್ ವಾಚಿಂಗ್ ಆಯ್ತಾ. ಅವ್ರ ಕೆಲಸ ಎಲ್ಲ ಬಿಟ್ಟು, ಅವ್ರಿಗೆ ದೇರ್ ಬಿ ಟೈಮ್ ಅಲ್ವಾ ಇಷ್ಟು ಅದು ಇದು ಅಂದ್ಕೊಂಡು ಎಲ್ಲ ಬಿಟ್ಟು ಕುತ್ಕೊಂಡಿದ್ದಾರೆ ಎಲ್ಲರೂ ಅರ್ಧ ಗಂಟೆ. ಅಪ್ಪು ಸರ್ ನನ್ನ ಜೊತೆ ಮಾತಾಡ್ತೆ. ಹಾಂ ಮಾತಾಡಿ. ಸೊ ನೀನು ಕ್ಯಾಶುಯಲ್ ಟಾಕ್ಸ್. ಹಾಂ ಮತ್ತೆ ನೀನು ಎಲ್ಲಿಂದ ಏನು. ಆಮೇಲೆ ನಾನು ಮಧ್ಯದಲ್ಲಿ ಹೇಳಿದೆ ಅವ್ರಿಗೆ, ನಾನು ದೊಡ್ಡ ಮನೆ ಹುಡುಗ ಹಾಡಿರೋದು. ಅಯ್ಯೋ ನೀನು ಹಾಡಿರೋದಾ ಅಂತ ಬಂದು ಶೇಕ್ ಹ್ಯಾಂಡ್ ಮಾಡಿ ಕೈಯೇ ಹಿಂಗೆ ಇಟ್ಕೊಂಡು 5 ನಿಮಿಷ ಮಾತಾಡ್ಸಿದ್ರು. ದೆನ್ ಐ ವಾಸ್ ಸೋ ಕಂಫರ್ಟಬಲ್. ಆ ಇಂಟರ್ವ್ಯೂ ಬಟರ್ ಸ್ಮೂತಾಗಿ ಹೊಟ್ಟೋಯ್ತು. ಬಟ್ ಅರ್ಧ ಗಂಟೆ ಒಬ್ಬ ಮನುಷ್ಯ ಪರಿಚಯನೇ ಇಲ್ಲದೆ ಇರೋರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು, ಹಿ ಮೇಡ್ ಶ್ಯೂರ್ ದಟ್ ಐ ವಾಸ್ ವೆರಿ ವೆರಿ ಕಂಫರ್ಟಬಲ್. ಯಾರು ಮಾಡ್ತಾರೆ ಇದೆಲ್ಲ ಅಲ್ವಾ? ಅಬ್ಸಲ್ಯೂಟ್ಲಿ ನೋಬಡಿ ವಿಲ್ ಡು. ಅದಕ್ಕೆ ಅವರನ್ನು ಪರಮಾತ್ಮ ಅಂತಲೇ ಕರೆಯೋದು ಅಲ್ವಾ? ಎಲ್ಲ ದೇರ್ ಇಸ್ ಸಮಥಿಂಗ್ ಎಕ್ಸ್ಟ್ರಾಡಿನರಿ ಅಬೌಟ್ ಅಪ್ಪು ಸರ್. ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಅದು ಅರ್ಥ ಮಾಡ್ಕೊಳಕ್ ಸಾಧ್ಯ. ಬರೀ ಮಾತಲ್ಲಿ ಓ ಇದೆಲ್ಲ ನಾವು ತುಂಬ ಕೇಳ್ಬಿಟ್ಟಿದೀವಿ ಅನ್ನೋ ಥರ ಅನ್ಸ್ಬಿಡುತ್ತೆ. ಬಟ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಗಳಿಗೆ, ಯಾರು ಟೈಮ್ ಸ್ಪೆಂಡ್ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತು. ಅದಕ್ಕೆ ಅಷ್ಟು ಹುಚ್ಚ
ಹುಚ್ಚು ಅಪ್ಪು ಸರ್ ಅಂದರೆ ಫಾರ್ ಎವ್ರಿಬಡಿ ಹೂ ಸ್ಪೆಂಡ್ ಟೈಮ್ ವಿತ್ ಹಿಮ್. ಆ್ಯಂಡ್ ಆ ಒಂದು ಇನ್ಸ್ಟೆನ್ಸಲ್ಲಿ ಸರ್ನ ಮೀಟ್ ಮಾಡಿದೆ. ಅದಾದಮೇಲೆ ಪ್ರಜ್ವಲ್ ಪೈ ಅಂತ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಬಂದರು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ರು ಸಾಂಗ್ಸ್, ಒಂದೆರಡು ಮೂವೀಸು. ಆ್ಯಂಡ್ ಅದಾದಮೇಲೆ ಐ ಡೋಂಟ್ ಥಿಂಕ್ ಈಸ್ ವೆರಿ ಆ್ಯಕ್ಟಿವ್ ನಾವು. ಬಟ್ ಅನುಶ್ರೀ ಡೆಬ್ಯೂ ಅದು, ಅಂದರೆ ಅವರ ಹೀರೋಯಿನ್ ಲೀಡ್ ಡೆಬ್ಯೂ ಉಪ್ಪು ಹುಳಿ ಖಾರ ಅಂತ, ಇಮ್ರಾನ್ ಸರ್ದಾರಿ ಅವ್ರ ಡೈರೆಕ್ಷನ್ ಅಲ್ಲಿ. ಡೆಬ್ಯೂ ಅಲ್ಲ ಅನ್ಸುತ್ತೆ, ಹೀರೋಯಿನ್ ಡೆಬ್ಯೂ ಅಲ್ಲ, ಸಾರಿ. ಸೊ ಇದಕ್ಕೆ ಮೂವಿಯಾಗೆ ನಾನು ಮತ್ತೆ ಅಪ್ಪು ಕಾಂಬಿನೇಷನ್ ಅಲ್ಲಿ ಒಂದು ಡುಯೆಟ್, ಅಂಡ್ ಅನುಶ್ರೀ ಡಾನ್ಸ್ ಮಾಡಿರೋದು ಅದಕ್ಕೆ. ರೋ ರೋ ರೋಮಿಯೋ ನಾನು ರೋ ರೋ ರೋ, ಒಳ್ಳೆ ಸಾಂಗ್ ಅದು ಆಕ್ಚುಲಿ. ಪ್ಲೀಸ್ ಎವ್ರಿಬಡಿ ಶುಡ್ ಗೋ ಲಿಸನ್ ಟು ಇಟ್. ಸಖತ್ತಾಗಿದೆ ಅದು, ಮ್ಯೂಸಿಕ್ ಪ್ರೊಡಕ್ಷನ್ ಇಂದ ಹಿಡಿದು ಟ್ಯೂನ್ ಇಂದ ಹಿಡಿದು. ಅದನ್ನ ಹಾಡುವಾಗ ಸಿಕ್ಕಿದ್ರು ಸರ್ ನನಗೆ, ಸಿಕ್ಕಿದ್ರು. ಬಟ್ ಅವಾಗ ತುಂಬಾ ಜಾಸ್ತಿ ಮಾತಾಡಕ್ ಆಗ್ಲಿಲ್ಲ. ಇಟ್ ವಾಸ್ ವೆರಿ ಶಾರ್ಟ್, ಬಟ್ ಹಿ ರಿಮೆಂಬರ್ಡ್ ಮೀ ವೆರಿ ವೆಲ್, ವೆರಿ ಕ್ಲಿಯರ್ಲಿ. ದಟ್ ವಾಸ್ ದ ಥರ್ಡ್ ಟೈಮ್. ಬಟ್ ಸೆಕೆಂಡ್ ಟೈಮ್ ವಾಸ್ ನನಗೆ ಸ್ಟೇಟ್ ಅವಾರ್ಡ್ ಬಂದಾಗ ಸ್ಟೇಜ್ ಮೇಲೆ ಅಪ್ಪು ಸರ್ ನಿಂತಿದ್ರು, ಆಯ್ತಾ. ನಂಗೆ ಗೊತ್ತಿಲ್ಲ ಅಪ್ಪು ಸರ್ ಬರ್ತಾರೆ ಅಂತ. ಅಪ್ಪು ಸರ್ಗೂ ಆಬ್ವಿಯಸ್ಲಿ ಜ್ಞಾಪಕನೂ ಇರಲ್ಲ ನಾನು. ಬಟ್ ನಾನು ಹಿಂಗೆ ನನ್ನ ಹೆಸರು ಕರೆದ್ರು. ನಾನು, ವಿಜಯ್ ಪ್ರಕಾಶ್ ಅವರು, ಚರಣ್ ರಾಜ್ ಅವರು, ಇಷ್ಟು ಜನಕ್ಕೆ ಒಟ್ಟಿಗೆ ಮ್ಯೂಸಿಕ್ ಕ್ಯಾಟಗರಿಯಲ್ಲಿ ಆ ವರ್ಷದಲ್ಲಿ ಸ್ಟೇಟ್ ಅವಾರ್ಡ್ ಬಂತು. ನಡ್ಕೊಂಡು ಹೋಗ್ತಾ ಇದ್ದೀನಿ, ನೋಡಿದ್ರೆ ನಾನೊಂದು ಆರೆಂಜ್ ಡ್ರೆಸ್ ಹಾಕೊಂಡಿದ್ದೆ ಆಯ್ತಾ, ಫುಲ್. ಇವಾಗಲೂ 2016 ಹೌದಾ, 10 ವರ್ಷ ಆಯ್ತು ಎಕ್ಸಾಕ್ಟ್ಲಿ. ಒಂದು ಆರೆಂಜ್ ಡ್ರೆಸ್ ಹಾಕೊಂಡಿದ್ದೆ, ಚೆನ್ನಾಗಿತ್ತು ಅದು. ಫಸ್ಟ್ ಟೈಮ್ ನಾನು ಡಿಸೈನರ್ ಡ್ರೆಸ್ ಹಾಕೊಂಡಿದ್ದೆ, ಸ್ಟೇಟ್ ಅವಾರ್ಡ್ ಬಂತು ಅಂತ ಹಾಕೊಂಡಿದ್ದೆ. ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಅಪ್ಪು ಸರ್ ಹಿಂಗೆ ನೋಡಿದ್ರು, ಹಿಂಗೆ ನೋಡ್ಬಿಟ್ಟು ಹಲೋ ಅಂದ್ರು. ಅವ್ರಿಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ, ರೆಕಗ್ನೈಸ್ ಮಾಡ್ಲಿಲ್ಲ. ಆಮೇಲೆ ತಿರ್ಗಾ ಹಿಂಗೆ ನೋಡಿದ್ರು, ಇದು ಯಾವ್ದು ಹುಡುಗಿ ನೋಡ್ದಾಗಿದೆ ಅಲ್ವಾ ಹಿಂಗಂದ್ರು ಅಂತ. ನಾನು ನಾನೇ ಅಂತ. ದೆನ್ ಅಲ್ಲೇ ಪಾಪ ಸ್ಟೇಜ್, ಇದಿಷ್ಟೆಲ್ಲ ನಾನು ನಡ್ಕೊಂಡು ಹೋಗ್ತಾ ಆಗಿರೋದು. ಅಂಡ್ ಹಿ ಸೆಡ್ ಅಂತೆಲ್ಲ ಅಂದ್ರು ಪಾಪ, ಗೊತ್ತಾ. ಆ್ಯಂಡ್ ನಾನು ಅಲ್ಲೇ ಸ್ಟೇಜ್ ಮೇಲೆ ಹೋದಾಗ ವಾರೇ ವಾ ಶಬಾಷ್ ಅಂತ ಅಂದ್ರು ಸ್ಟೇಟ್ ಅವಾರ್ಡ್ ನೋಡ್ಬಿಟ್ಟು. ಸರ್ ಥ್ಯಾಂಕ್ ಯು ಸರ್ ಅಂತ ಫಸ್ಟ್ ಅವ್ರನ್ನ ಮಾತಾಡ್ಬಿಟ್ಟು ಆಮೇಲೆ ನಮ್ಮ CM ಅವಾಗ್ಲೂ ಸಿದ್ದರಾಮಯ್ಯ ಅವರೇ, ಆಮೇಲೆ ಅವ್ರಿಗೆ ಹಲೋ ಅಂದೆ. ಫಸ್ಟ್ ನಾನು ಅಪ್ಪು ಸರಿಗೆ